ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು, ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಜೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು, ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ.
ದಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ದುಡ್ಡು ಮಾಡಿದ ದೊಡ್ಡ ದಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣು ದಾದಾ ಫ್ಯಾನು ನಾನು ನನಗೆ ಅವರ ದಾರಿಯೇ ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ Here comes Vishnuvardhana. Here comes the snake dance. 1 2 3 4 ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು ಹೆಸರಿನಲ್ಲೇ ರಾಜ ನಾನು ನನ್ಗೆ ಯಾರ ಹಂಗಿದೆ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು
ಧನಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. Hi friends, good morning. Myself Raju DG from Bangalore, welcoming you all for the special Sarthaka Sammilana mega virtual event. So ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಸಾಟರ್ಡೆ ಅರ್ಲಿ ಮಾರ್ನಿಂಗ್ ಸಾರ್ಥಕ ಸಮ್ಮಿಲನದ ಗ್ರ್ಯಾಂಡ್ ವರ್ಚುವಲ್ ಇವೆಂಟ್ ಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. So friends, I'm sure it's going to be very exciting session today, because we have with us a very special dynamic personality with us, the person who has created the biggest history in the space of network marketing. So that big leader is with us, and definitely it is going to be wonderful learning session and great realization session also. So friends, ನೀವೆಲ್ಲರ ಒಂದು ಕಮಿಟ್ಮೆಂಟ್ ಗೆ ನಾನು ಸಲ್ಯೂಟ್ ಹೇಳ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ನೀವೆಲ್ಲರೂ ಕೂಡ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಈ ಒಂದು ಸೆಷನ್ ಗೆ ನೀವು ಬಂದು ಕುಳಿತಿದ್ದೀರಾ. ಸೊ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ರಿಯಲ್ ಮೋದಿ ಕೇರ್ ವಾರಿಯರ್ಸ್ ಅಂತ ಹೇಳಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗಾಗಲೇ ಸಾರ್ಥಕ ಸಮ್ಮಿಲನದ ಈ ಈವೆಂಟ್ ಸೂಪರ್ ಹಿಟ್ ಆಗಿದೆ, ನ್ಯಾಷನಲ್ ಪಾಪ್ಯುಲರ್ ಆಗಿದೆ ಈ ಒಂದು ಈವೆಂಟ್. ಟುಡೇ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಸಾರ್ಥಕ ಸಮ್ಮಿಲನ we are conducting a program in English and with a combination of course Kannada also. So all the while we have been doing the program in Hindi. So but since we have a South champion today and he is very well versed with the English, so definitely we are going to do the program in English today, and it's a great opportunity for all over India, all over the world people to witness this wonderful legendary talk. And friends, I would request all of you to share this link in every social media, because today's success story and success secret of this legendary leader is going to be very heart touching. I'm sure you are going to get more energy and more power about the vision, about the potentiality of the business and success story and everything. So for that reason, right now you all can share this wonderful link to everybody, and also to your WhatsApp status and wherever possible. Also, I would request you all to, I would invite all of you to stay tuned till the end, because best is always at the end. So ಸ್ನೇಹಿತರೆ, ನೀವೆಲ್ಲರೂ ಕೂಡ ಕೊನೆಯವರೆಗೂ ಆ ಒಂದು ಫೆವಿಕಾಲ್ ಗಮ್ ತರ ಗ್ಲೂ ಆಗಿ ನೀವು ಕುತ್ಕೊಂಡಿರಿ, ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಅಂಡ್ ಲಾಸ್ಟ್ ಕ್ವಶನ್ಸ್ ಇಂಟರಾಕ್ಷನ್ ಏನಿದೆ ಅದು ತುಂಬಾ ಎಕ್ಸೈಟಿಂಗ್ ಆಗ್ಲಿ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಬಿ ವಿತ್ ಅಸ್ ಟಿಲ್ ದ ಎಂಡ್. ಸೊ ಸ್ನೇಹಿತರೆ, ಇವಾಗ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮೋದಿ ಕೇರ್ ಅನ್ನೋದು ಒಂದು ಟಾಕ್ ಆಫ್ ದ ನೇಷನ್ ಆಗಿದೆ. ಇವತ್ತಿನ ಸಿಚುಯೇಷನ್ ನಲ್ಲಿ ಮೊಮೆಂಟಮ್ ಈಸ್ ಹ್ಯೂಜ್ ಅಂತ ಹೇಳ್ಬೋದು. ಸೂಪರ್ ಮೊಮೆಂಟಮ್ ಆಗಿದೆ, ನಮ್ಮೆಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ. ಸೊ ವೆನೆವರ್ ವಿ ಓಪನ್ ವಾಟ್ಸ್ಆಪ್ ಆರ್ ಎನಿ ಸೋಷಿಯಲ್ ಮೀಡಿಯಾ, ವಿ ಕಮ್ ಅಕ್ರಾಸ್ ವಿತ್ ಲಾಟ್ಸ್ ಆಫ್ great news about the Modi care, about the achievement, about the car achievement, people earning big checks, and also boot camps are being conducted, programs, physical events are happening big way, mega shows are also happening. So all that is happening in a big way, and
ಸೊ ಸ್ನೇಹಿತರೆ, ಇವತ್ತಿನ ಒಂದು ಮೊಮೆಂಟಮ್ ಏನಿದೆ ಇದು ಸೂಪರ್ ಮೊಮೆಂಟಮ್. ಈ ಸೂಪರ್ ಮೊಮೆಂಟಮ್ ಏನು ಅಂತ ಹೇಳಿದ್ರೆ, ಇನ್ನೂ ಕೂಡ ಕೊರೋನಾ ಮಿಡ್ ಅಲ್ಲಿ ಇದೀವಿ, ಇನ್ ಬಿಟ್ವೀನ್ ಸೆಕೆಂಡ್ ವೇವ್ ಅಂಡ್ ಥರ್ಡ್ ವೇವ್. Even then that fear is there around the corner. So in spite of that, Modicare is becoming a national and international brand, and very soon we are going to be getting across with the international market also, as Mr. Samir Modi has already announced. So today is a very, very auspicious day. So internationally a very, very special festival, and today I would like to wish you all a Merry Christmas to all of you. Happy Christmas to all of you. In this auspicious special Christmas day, we all are here for the lifetime learning and also for the upgrading ourselves. So once again, happy Christmas to all of you. Friends, ಇವಗಿನ ಒಂದು ಮೊಮೆಂಟಮ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಯಾವುದೇ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿದ್ರು ಕೂಡ ಫೈರ್ ತರ ಮೆಸೇಜಸ್ ಬರ್ತಾ ಇದೆ. ಇನ್ಫಾರ್ಮೇಶನ್ ಆಗಿರ್ಬೋದು, ಸೊ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಕಾರ್ ಲಾಂಚ್ ಆಗ್ತಿರ್ಬೋದು, ಲಕ್ಸುರಿ ಕಾರ್ ಎಷ್ಟೊಂದು ಲಾಂಚ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದ್ ಕಾಲದಲ್ಲಿ ಸೊ ಒಂದು ವರ್ಷವಿಡೀ years together, hardly I think 8 years before, 1 car 2 car used to be getting launched long back. Today nowadays minimum 5 to 6 cars are being launched every day, and especially in Karnataka, at least every week, once in 15 days, new super premium luxury cars are being launched. So friends, ask yourself a question, whether your team momentum is matching with the speed of the Modicare. So especially Karnataka ಒಂದು ಮೊಮೆಂಟಮ್ ಏನಿದೆ, extraordinary, outstanding, phenomenal. All over India people are looking at what's happening in Karnataka. So friends, so we are so happy. ಕರ್ನಾಟಕದಲ್ಲಿ ಇರತಕ್ಕಂತ ಒಂದು ಟೀಮ್ ವರ್ಕ್ ಆಗಿರ್ಬೋದು, ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು, ಬೂಟ್ ಕ್ಯಾಂಪ್ ಆಗಿರ್ಬೋದು, ಇಲ್ಲಿ ನಾವೇನ್ ಮಿಷನ್ 1000 ಮಿಲಿಯನರ್ಸ್ ಒಂದು ಮಿಷನ್ ತಗೊಂಡಿದೀವಿ. ಆಫ್ ಕೋರ್ಸ್ ಇಟ್ಸ್ ಫಾರ್ ದಿ ಎಂಟೈರ್ ಸೌತ್ ಇಂಡಿಯಾ. ಅಂಡ್ ಲೆಜೆಂಡರಿ ಟಾಕ್ ಆಗಿರ್ಬೋದು, ನಮ್ಮಲ್ಲಿ ಇರ್ತಕ್ಕಂತ ಒಂದು ಲೆಗೆಸಿ. ಸೊ ಫಾರ್ ದ ಪಾಸ್ಟ್ 23 years ನಮ್ಮ ಕರ್ನಾಟಕದಲ್ಲಿ ಏನೊಂದು ರೆವಲ್ಯೂಷನ್ ಆಗ್ತಾ ಇದೆ, ಇದು ಎಲ್ಲದೂ ಕೂಡ ಕಾರಣ ಆಗಿದೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಇವಾಗ ಈ ಬಿಸ್ನೆಸ್ ಅಲ್ಲಿ ಸೂಪರ್ ಆಕ್ಟಿವ್ ಇದೀವಿ, ನಾವೆಲ್ಲರೂ ಕೂಡ we are going to build a huge business empire year after. And our COO Rahul sir has made a very powerful statement, that is, while Corona shakes India, Modicare makes India. So friends, during these days, last 1.5 years, 97% of the people in India, their income did not grow, rather it went down. Okay, in this situation, only 1% people income shoot up to the sky. We belong to that category of 1%. So 1% category ಅವರ income ಸಿಕ್ಕಾಪಟ್ಟೆ growth ಆಗಿದೆ ಇಂಡಿಯಾದಲ್ಲಿ, ಆದ್ರೆ ನಾವಿದೀವಿ. So lakhs together Modicare leaders income grew during this pandemic time. So friends, ನಾವೆಲ್ಲರೂ ತುಂಬಾ ಒಂದು ಫೋಕಸ್ ಆಗಿದೀವಿ. ಈ ಟೈಮ್ ಅಲ್ಲಿ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಇವಾಗ. People have lost the jobs, millions and close together people, and we have responsibility to support everybody, to give them all a wonderful opportunity. So ಇವಾಗ ಒಂದು ಜಸ್ಟ್ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ಸ್ ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಒಂದು ಲರ್ನಿಂಗ್ಸ್ ಕಡೆ ಹೋಗೋಣ ಸ್ನೇಹಿತರೆ. ಅದಾದ ನಂತರ ನಾನು ನಿಮಗೆ ಒಂದು ಸ್ಪೆಷಲ್ yes friends, CEO mindset. So we all need to be CEO of our organization. We all need to be the owner of our network. So ನಮ್ಮ ಸುರೇಖಾ ಮೇಡಮ್ ಕೂಡ ಹೇಳ್ತಾ ಇರ್ತಾರೆ, ಸೊ ಬಡಾ ಸೋಚೋ ಛೋಟಾ ಛೋಟಾ ಕಾಮ್ ಕರ್ತೆ ರಹೋ ಅಂತ ಹೇಳಿ. ಅದೇ ತರನೇ ನಾವ್ ಯಾವತ್ತೂ ಕೂಡ ಕನಸನ್ನ ತುಂಬಾ ದೊಡ್ಡದಾಗಿ ಕಾಣಬೇಕು, ಆದ್ರೆ ಸ್ಮಾಲ್ ಆಕ್ಷನ್ ಅನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದೇ ತರ ಸೊ ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ಬಿ ಗ್ರೇಟ್ ಅಂತ ಹೇಳ್ತಾರೆ. ಸೊ ನೀವು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತೇನಿಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ, ಆದ್ರೆ ಸ್ಟಾರ್ಟ್ ಮಾಡಿದ್ರೆ ನೀವು ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತ ಹೇಳಿ. ಹಾಗಾಗಿ ನಿಮ್ಮ ಡ್ರೀಮ್ ನ ನೀವು ಬ್ರೇಕ್ ಡೌನ್ ಮಾಡ್ಬೇಕಾಗುತ್ತೆ, ನಿಮ್ಮ ಲಾಂಗ್ ಟರ್ಮ್ ಗೋಲ್ ನ ನೀವು ಬ್ರೇಕ್ ಡೌನ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ನಿಮ್ಮ ಗೋಲ್ ನ ರೀಚ್ ಆಗ್ಲಿಕ್ಕೆ ತುಂಬಾ ಸಪೋರ್ಟ್ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ಸೊ ನೀವು ತುಂಬಾ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಸೊ ಒಂದು ಪುಷ್ ಅಪ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನೀವು ಡಯಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಥವಾ ವಾಕಿಂಗ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನೀವು ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಸ್ಲೋಲಿ ಒಂದೊಂದೇ ಸ್ಟೆಪ್ ನ ನೀವು ಪ್ರೊಸೆಸ್ ಅನ್ನ ನೀವು ಒತ್ಕೊಡ್ತಾ ಹೋಗ್ತೀರಾ. ಅದೇ ತರ ಒಂದು ಬುಕ್ ಅನ್ನ ದೊಡ್ಡದಾಗಿ ಓದ್ಬೇಕು ಅಂತ ಹೇಳಿದ್ರೆ 1 page ಇಂದ ಸ್ಟಾರ್ಟ್ ಮಾಡ್ತೀರಾ. ಮೇ ಬಿ ಇದುವರೆಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ, ಸ್ಟಾರ್ಟ್ ರೀಡಿಂಗ್ 1 page a day, then 1 page at least 2 pages day. ಈ ತರ ನೀವು ಸ್ಟಾರ್ಟ್ ಮಾಡ್ತೀರಾ. ಅದೇ ತರ ಒಂದ್ ಸ್ಕಿಲ್ ಅನ್ನ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿ. ಅದು ಒಂದು ಮೋಟರ್ ಬೈಕ್ ಓಡಿಸೋದಾಗಿರ್ಬೋದು, ಕಾರ್ ಡ್ರೈವಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಲ್ಯಾಂಗ್ವೇಜ್ ಕಲಿಯೋದಾಗಿರ್ಬೋದು, ಪ್ರೆಸೆಂಟೇಷನ್ ಸ್ಕಿಲ್ ಆಗಿರ್ಬೋದು, ಡೆಮೋ ಸ್ಕಿಲ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಕಿಲ್ ಆಗಿರ್ಬೋದು, ಪೀಪಲ್ ಸ್ಕಿಲ್ಸ್ ಆಗಿರ್ಬೋದು. ಅದನ್ನ ಒಂದೊಂದೇ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊತಾ ಹೋಗೋಣ, ಬಿಕಾಸ್ ದೋಸ್ ಸ್ಕಿಲ್ಸ್ ಆರ್ ಗೋಯಿಂಗ್ ಟು ಬಿ ದಿ ಅಸೆಟ್ಸ್ ಫಾರ್ ಆಲ್ ಆಫ್ ಅಸ್. ಓಕೆ,
ಅದೇ ತರ ಒಂದು ಸೇಲ್, ಒಂದು ಡೆಮೋ ಆಗಿರ್ಬೋದು, ಒಂದು ಟೂತ್ ಪೇಸ್ಟಿನ ಒಂದು ರಿಟೇಲ್ ಮಾಡೋದಾಗಿರ್ಬೋದು, ಅದಾದ ನಂತರ ಒಂದು ಡಿಟಾಕ್ಸ್ ಅನ್ನ ಮಾಡೋದಾಗಿರ್ಬೋದು, ಒಂದು ನೋನಿ ಜ್ಯೂಸ್ ನ ನೀವು ರಿಟೇಲ್ ಮಾಡ್ತಾ ಹೋಗ್ಬೋದು. ಅದಾದ ನಂತರ ನೀವು ಡೆಫಿನೆಟ್ಲಿ ಸೊ ಎನ್ವಿರೋ ಗ್ಲೋಬ್ ನ ನೀವು ರಿಟೇಲ್ ಮಾಡ್ಬೋದು. ಸೊ ಏರ್ ಪ್ಯೂರಿಫೈಯರ್ ಕೂಡ ನೀವು ರಿಟೇಲ್ ಮಾಡ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈಸ್, ಸೊ ನಿಮ್ ಟೀಮ್ ಅಲ್ಲೂ ಅಷ್ಟೇ ಅದೇ ತರನೇ ನಿಮ್ ಟೀಮ್ ಅಲ್ಲಿ ಸ್ಪಾನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಬ್ರು ಇಬ್ರು ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟ್ 4, 5, 6 ಈ ತರ ನಿಮ್ದು ಸ್ಪಾನ್ಸರಿಂಗ್ ಆಗ್ತಾ ಹೋಗುತ್ತೆ. ಅವರಿಗೆ ನೀವು ಲಾಯಲ್ಟಿ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಗಿನಿಂಗ್ ಅಲ್ಲಿ ಲಾಯಲ್ಟಿ ಬಗ್ಗೆ ನೀವು ಪ್ಲಾನ್ ಕೊಡ್ತೀರಾ, 1, 2, 3 ಲಾಯಲ್ಟಿ ಅವ್ರಿಗೆ ಮಾಡಿಸ್ತಾ ಹೋಗ್ತೀರಾ ನಿಮ್ ಟೀಮ್ ಅಲ್ಲಿ. ಅವ್ರನ್ನೇ ನೀವು ನೆಕ್ಸ್ಟ್ ಕನ್ವರ್ಟ್ ಮಾಡ್ತೀರಾ, 100 PVಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ. ಈ ತರ ನೀವು ಮಾಡ್ತಾ ಹೋಗ್ತೀರಾ, ಒಬ್ಬೊಬ್ಬರನ್ನೇ ನೀವು ಲೀಡರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ, ಡೆಮೋನ ಕಲಿಸ್ಕೊಡ್ತಾ ಹೋಗ್ತೀರಾ. ಸೊ ಒಂದೊಂದೇ ಹೋಮ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀರಾ ರೆಗ್ಯುಲರ್ ಆಗಿ, ನೆಕ್ಸ್ಟ್ ಡೈಲಿ 2 ಹೋಮ್ ಮೀಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, 1 ಟ್ರೈನಿಂಗ್ ಅಟೆಂಡ್ ಆಗ್ತೀರಾ ಬಿಗಿನಿಂಗ್ ಅಲ್ಲಿ, 1 ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ತರ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಝೂಮ್ ಸೆಷನ್ ಆಗಿರ್ಬೋದು, ಒಂದು ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು, ಈ ತರ ಪ್ರತಿಯೊಂದನ್ನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಇರ್ತಕ್ಕಂತಹ ಒಂದು ನಿಮ್ಮ ದೊಡ್ಡ ಡ್ರೀಮ್ ನ ಗೋಲ್ ನ ನೀವು ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡ್ಕೊಂಡು ನೀವು ಅದನ್ನ ಶಾರ್ಟ್ ಟರ್ಮ್ ಆಗಿ ಒಂದೊಂದೇ ಹೆಜ್ಜೆ ನೀವು ಇಡ್ತಾ ಹೋಗ್ಬೇಕಾಗುತ್ತೆ. ಆ ಜರ್ನಿ ಆಫ್ 1000 ಮೈಲ್ ಸ್ಟಾರ್ಟ್ಸ್ ವಿತ್ ಫಸ್ಟ್ ಸ್ಟೆಪ್ ಅನ್ನೋ ರೀತಿಯಲ್ಲಿ ಮೊದಲನೇ ಹೆಜ್ಜೆ ಬಹಳ ಇಂಪಾರ್ಟೆಂಟ್. ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತ ಹೇಳ್ತಾರೆ. ಸೊ ಬಲಿಷ್ಠವಾದಂತ ಒಂದು ದಿಟ್ಟವಾದ ಆತ್ಮವಿಶ್ವಾಸದ ಒಂದು ಕಾನ್ಫಿಡೆಂಟ್ ಮೊದಲನೇ ಸ್ಟೆಪ್ ಅನ್ನ ಇಡೋದು ಬಹಳ ಇಂಪಾರ್ಟೆಂಟ್. ನೋ ಎಸಿಟೇಷನ್ ರಿಕ್ವೈರ್ಡ್, ಸಂಕೋಚ ಬೇಡ. ನಾವೆಲ್ಲರೂ ಕೂಡ ಅಗ್ರೆಸಿವ್ ಆಗಿ ನಾವು ಆಕ್ಷನ್ ಮಾಡೋಕ್ಕಿಂತ ಮುಂಚೆ ಕಲಿಕೆ, ಸ್ಟೆಪ್ ಬೈ ಸ್ಟೆಪ್ ಬೇಬಿ ಸ್ಟೆಪ್ಸ್ ನಾವು ಇಡ್ತಾ ಹೋಗೋಣ. ಬೇಬಿ ಸ್ಟೆಪ್ಸ್ ಇಂದ ನಾವು ಮ್ಯಾಮತ್ ಸ್ಟೆಪ್ಸ್ ಆಗ್ಲಿಕ್ಕೆ ಹೊರಡುತ್ತೆ ಅದು. ಸೊ ಹಾಗಾಗಿ ಫ್ರೆಂಡ್ಸ್, ನಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ರೆಗ್ಯುಲರ್ ಲರ್ನಿಂಗ್ ಆಗ್ತಾ ಇರ್ಬೇಕು, ಸ್ಕಿಲ್ ಡೆವಲಪ್ ಆಗ್ಬೇಕು, ಪ್ರೊಸೆಸ್ಗೆ ಒತ್ತು ಕೊಡ್ಬೇಕು, ನಮ್ಮ ಒಂದು ಎಜುಕೇಶನ್ಗೆ ನಾವು ಒತ್ತು ಕೊಡ್ತಾ ಹೋಗ್ಬೇಕು. ಸೊ ಅದಾದ ನಂತರ ರೆಗ್ಯುಲರ್ ಆಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಟರ್ಪಿಲ್ಲರ್ ಟು ಬಟರ್ಫ್ಲೈ ಸ್ಟೋರಿನ ನಾವು ಲೋಕಲ್ ನಮ್ಮ ಕರ್ನಾಟಕದ ಸ್ಪೆಷಲ್ ಹಾರ್ಟ್ ಟಚಿಂಗ್ ಸಕ್ಸಸ್ ಸ್ಟೋರಿ, ತುಂಬಾ ಸ್ಟ್ರಗಲ್ ಮಾಡಿ ಸಕ್ಸಸ್ ಆಗಿರ್ತಕ್ಕಂಥವ್ರ ಸ್ಟೋರಿ ಹೇಳಿಕೊಟ್ಟಿದ್ದೀನಿ. ಇವತ್ತು ಈ ಸ್ಟೋರಿ ಪ್ರೆಸೆಂಟ್ ಮಾಡ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ ಜೊತೆನೆ ಇದ್ದವರು ತುಂಬಾ 14-15 ವರ್ಷದಿಂದ ನಮ್ ಜೊತೆಗಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಮ್ಯಾಸಿವ್ ಸಕ್ಸಸ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ. ಸೊ ಮಿಸಸ್ ಸಾರಿಕಾ ಇಂದು ಎಲ್ಲೋರ್ ಅಂತ ಹೇಳಿ, ಓಕೆ, ಮಗ ವಿಶಾಲ್ ಅವರ ನೋಡ್ತಿದ್ದೀರಾ ಇಲ್ಲಿ, ಅವರ್ ಫ್ಯೂಚರ್ ಯೂತ್ ಐಕಾನ್ ಅಂಡ್ ವುಮೆನ್ ಐಕಾನ್ ಅಂತ ಹೇಳ್ಬೋದು ನಮ್ಮ ಸಾರಿಕಾ ಮೇಡಮ್ ಅವ್ರನ್ನ. ಸೊ ಅವರ ಒಂದು ಸ್ಮೈಲ್ ಹೇಳ್ತಾ ಇದೆ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ ಅವರು ಅಂತೇಳಿ. ಬಟ್ ಫ್ಯೂ ಇಯರ್ಸ್ ಬಿಫೋರ್, 4 years ಬಿಫೋರ್, 5 years ಬಿಫೋರ್, ದಟ್ ವಾಸ್ ನಾಟ್ ದ ಕೇಸ್ ಆಕ್ಚುಲಿ. ದೇ ಸ್ಟ್ರಗಲ್ ಲೈಕ್ ಎನಿಥಿಂಗ್. ಓಕೆ, ಎಸ್ಪೆಷಲಿ ಸಾರಿಕಾ ಮೇಡಮ್ ಅಂಡ್ ಟೀಮ್ ನವರು ಎಷ್ಟು ಸ್ಟ್ರಗಲ್ ಮಾಡಿದ್ರು ಅಂತ ಹೇಳಿದ್ರೆ, ಅದು ಒಂದ್ಸಲ ಲೈಕ್ ಟೀಮ್ ಕಟ್ಟಿದ್ರು, ಟೀಮ್ ಕೊಲ್ಯಾಪ್ಸ್ ಆಯ್ತು. ಆ ಟೈಮಲ್ಲಿ ಸೊ ಸ್ಟ್ರಾಂಗ್ ಎಜುಕೇಶನ್ ಗೆ ಕನೆಕ್ಟ್ ಆಗೋದು ಬಹಳ ಕಷ್ಟ ಇತ್ತು. ಪರ್ಸನಲ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜ್ ಬಂತು. ಸೊ ಆ ಟೈಮಲ್ಲಿ ಕಂಪ್ಲೀಟ್ ಫ್ಯಾಮಿಲಿನಲ್ಲಿ ಫುಲ್ ಟೈಮ್ ಬಂದಿದ್ದಾರೆ ಇವರು. ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಯ್ತು, ಸಾಲ ಸಿಕ್ಕಾಪಟ್ಟೆ ಆಗುತ್ತೆ, ಆ ಟೀಮ್ ನ ಕಳ್ಕೋತಾರೆ, ನೆಟ್ವರ್ಕ್ ಬೇರೆ MLM ಕಾಂಪಿಟೇಷನ್ ಆಗುತ್ತೆ ಇವರಿಗೆ. ಈ ತರ ಪರಿಸ್ಥಿತಿನಲ್ಲಿ 20-25,000 rupees ಇನ್ಕಮ್ ಇರೋದು 2,000-3,000 rupees ಇನ್ಕಮ್ ಗೆ ಡೌನ್ ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಪಾರ್ಟ್ ಟೈಮ್ ಮಾಡ್ಬೇಕಾ ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಜೀವನ ಯಾವ ತರ ಆಗುತ್ತೆ ಅಂದ್ರೆ ರಕ್ತ ಕಣ್ಣೀರಾಗುತ್ತೆ. ಸೊ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ. ಒಂದು ಮನೆ ಬಾಡಿಗೆ ಕೊಡೋಕ್ಕೂ ಕೂಡ ಆಗೋದಿಲ್ಲ. ಚಿಲ್ಡ್ರನ್ ಸಣ್ಣ ಮಕ್ಳು ಇರ್ತಾರೆ, ಅವ್ರನ್ನ ಓದಿಸ್ಲಿಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರ್ತದೆ. ಆ ಟೈಮಲ್ಲಿ ನಾವು ಲೀಡರ್ಗಳು, ಓಕೆ, ಸೊ ಜಗದೀಶ್ ಸರ್ ಆಗಿರ್ಬೋದು, ನಾವೆಲ್ಲ ಲೀಡರ್ಗಳು ಸೇರ್ಕೊಂಡು ಒಂದು ಎಜುಕೇಶನ್ ಸಿಸ್ಟಮ್ ಹುಟ್ಟಾಕ್ತಿವಿ. ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಇವರಿಗೆ ಒಂದು ವಿಷನ್ ಕೊಡ್ತೀವಿ. ನೀವು ಈ ಬಿಸ್ನೆಸ್ ಅಲ್ಲಿ ನೀವು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಇಂಪಾರ್ಟೆಂಟ್, ಅದೇನಪ್ಪಾ ಅಂದ್ರೆ ಯು ಬಿಲ್ಡ್ ಯುವರ್ ಸೆಲ್ಫ್. ನೀವು ಎಜುಕೇಶನ್ ಅಲ್ಲಿ ನೀವು ಸ್ಟ್ರಾಂಗ್ ಆಗ್ಬೇಕು. ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಟೀಮ್ ನ ಕಟ್ಟಬೇಕು ಅಂತ ಹೇಳಿದ್ರೆ, ಒಂದು ಮೊಮೆಂಟಮ್ ಬರಬೇಕು ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಸ್ಟ್ರಾಂಗ್ ಆಗ್ಬೇಕು, ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು, ನೀವು ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಹೇಳಿ ನಾವು ಅವರಿಗೆ ಎವ್ರಿ ಟ್ಯೂಸ್ಡೇ ನಾವು ಪ್ರೋಗ್ರಾಮ್ ನಡೆಸ್ಕೊಡ್ತೀವಿ ನಮ್ಮ ವಿಜಯನಗರ ಆಫೀಸ್ ಅಲ್ಲಿ. ಸೊ 5 ಜನ ಕೋರ್ ಲೀಡರ್ ನ ಸೆಲೆಕ್ಟ್ ಮಾಡ್ತೀವಿ. ಅದ್ರಲ್ಲಿ ಇವರು ಕೂಡ ಇರ್ತಾರೆ. ಒಂದು ದಿನನೂ ಮಿಸ್ ಮಾಡಲ್ಲ. ಕಂಟಿನ್ಯೂಸ್ 8 months, 1 ವಾರನೂ ಮಿಸ್ ಮಾಡ್ದಲ್ಲೇ ಬರ್ತಾರೆ. ಇಲ್ಲಿ ಕಲಿತದನ್ನ ಆಕ್ಷನ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಅವರು ವೆಡ್ನೆಸ್ಡೇ ಅವ್ರ ಕೋರಿಗೆ ಡೂಪ್ಲಿಕೇಶನ್ ಮಾಡ್ತಾ ಹೋಗ್ತಾರೆ. ಕಳೆದ 4.5 ವರ್ಷ 1 ವಾರನೂ ಮಿಸ್ ಆಗ್ದಲೆ ವೆಡ್ನೆಸ್ಡೇ ಇವ್ರದ್ದು ಕೋರ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಇವ್ರದ್ದು ದೊಡ್ಡ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ದೊಡ್ಡ ರೆವಲ್ಯೂಷನ್ ಯಾವ ತರ ಸ್ಟಾರ್ಟ್ ಆಗಿದೆ ಅಂದ್ರೆ, ಒಂದು ಕಾಲದಲ್ಲಿ 2,000-3,000 rupees ಮಾತ್ರ ಚೆಕ್ ಬರ್ತಿತ್ತು ಅವರಿಗೆ, ಮ್ಯಾಕ್ಸಿಮಮ್ 5,000 rupees ಚೆಕ್ ಇತ್ತು ಅವರಿಗೆ. ಈಗ ಮಂತ್ಲಿ ಮೋರ್ ದೆನ್ 2.25 lakh ಎವ್ರಿ ಮಂತ್ ಅರ್ನಿಂಗ್ಸ್ ಬರ್ತಾ ಇದೆ. 6 ಲೀಡರ್ಸ್ ಇವ್ರ ಟೀಮ್ ಅಲ್ಲಿ ಮಿಲಿಯನಿಯರ್ ಆಗಿದ್ದಾರೆ. ಈಗಾಗಲೇ 8 ಲೀಡರ್ಸ್ ಇವ್ರ ಟೀಮ್ ಅಲ್ಲಿ ಸ್ವಂತ ಒಂದು ಕಾರ್ ಅಚೀವರ್ಸ್ ಆಗಿದ್ದಾರೆ. ಅಂಡ್ ಎಷ್ಟೋ ಫಾರಿನ್ ಟ್ರಿಪ್ ನ ಎಂಜಾಯ್ ಮಾಡಿದ್ದಾರೆ. ಯಾವುದೇ ಟೈಮ್ ಅಲ್ಲಿ ಇವರು ದುಬೈಗೆ ಹೋದ್ರು ಅಂತ ಹೇಳಿದ್ರೆ ಅಲ್ಲಿ ಅರ್ಧ kg ಗಟ್ಟಲೆ ಗೋಲ್ಡ್ ನ ಇವರು ಶಾಪಿಂಗ್ ಮಾಡ್ಕೊಂಡ್ ಬರ್ತಾರೆ. ಇವತ್ತು ಇವ್ರ ಟೀಮ್ ಅಲ್ಲಿ ತುಂಬಾ ಯೂತ್ಸ್ ಗಳು ಬಂದಿದ್ದಾರೆ, ಹೈ ಪ್ರೊಫೈಲ್ಸ್ ಬಂದಿದ್ದಾರೆ, ಬಿಗ್ ಪ್ರೊಫೆಷನಲ್ಸ್ ಎಲ್ಲ ಬಂದಿದ್ದಾರೆ. ಅದೇ ತರನೇ ಇವರು ಇದಕ್ಕೆಲ್ಲ ಸಕ್ಸಸ್ಗೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಏನ್ ನಾನು ಒಂದು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ, ಈ ಇಮೇಜ್ ನ ಶೇರ್ ಮಾಡ್ತಾ ಇದ್ದೀನಿ,
ಇದು ತುಂಬಾ ಇಂಪಾರ್ಟೆಂಟ್. ಇವರ ಸಕ್ಸಸ್ ಸೀಕ್ರೆಟ್ ಏನು? ಇಷ್ಟೊಂದು ಬ್ರೇಕ್ ಥ್ರೂ ಆಯ್ತು, ಬ್ರೇಕ್ ಡೌನ್ ಇಂದ ಬ್ರೇಕ್ ಥ್ರೂ ಆಯ್ತು. ಇವರ ಸ್ಟ್ರಾಂಗ್ ಮೈಂಡ್ ಸೆಟ್, ಇವ್ರ ಲೀಡರ್ಶಿಪ್ ಕ್ವಾಲಿಟಿನ ಬಿಲ್ಡ್ ಮಾಡ್ಕೊಂಡು ಇವ್ರು MC ಆದ್ರು, ಬೆಸ್ಟ್ MC, ಬೆಸ್ಟ್ ಪ್ರೆಸೆಂಟರ್, ಬೆಸ್ಟ್ ಟ್ರೈನರ್, ಬೆಸ್ಟ್ ಕ್ಲೋಸಿಂಗ್ ಮಾಡೋರು ಆದ್ರು, ಬೆಸ್ಟ್ ಡೆಮೋ ಎಕ್ಸ್ಪರ್ಟ್ ಆದ್ರು, ಸ್ಕಿನ್ ಕೇರ್, ಬ್ಯೂಟಿ ಎಕ್ಸ್ಪರ್ಟ್ ಎಲ್ಲ ಆದ್ರು, ಹೈ ಪ್ರೊಫೈಲ್ ಪೀಪಲ್ ಅನ್ನ ಟೀಮ್ ಅಲ್ಲಿ ಬಿಲ್ಡ್ ಮಾಡಿದ್ರು, ಯೂಸ್ ನ ಬಿಲ್ಡ್ ಮಾಡಿದ್ರು. ಇವರ ಮಿಷನ್ ತುಂಬಾ ಕ್ಲಿಯರ್ ಆಗಿದೆ. ಸೊ ಇವರು ಎಷ್ಟು ಕಾರ್ ಅಚೀವರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಟೀಮ್ ಅಲ್ಲಿ, ಎಷ್ಟು ಮಿಲಿಯನರ್ಸ್ ಕ್ರಿಯೇಟ್ ಮಾಡ್ಬೇಕು, ಅದಕ್ಕಿಂತ ಮುಖ್ಯ ಇವರು ಮೇಜರ್ ಫೋಕಸ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ 10,000 ಲಾಯಲ್ಟಿ ಕಸ್ಟಮರ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. 10,000 ವೆಲ್ನೆಸ್ ಟ್ರೈನರ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. 10,000 FMCG ಡೆಮೋ ಮಾಡ್ತಕ್ಕಂಥವ್ರನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಆವಾಗ 1,000 ಫಾನ್ ಟ್ರಿಪ್ ಅಚೀವರ್ಸ್ ಬಂದೇ ಬರ್ತಾರೆ. ಅದೇ ತರ 100 PB ಮಾಡ್ತಕ್ಕಂಥ 5,000 ಚಾಂಪಿಯನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಈ ತರದ ಒಂದು ದೊಡ್ಡ ಒಂದು ಮ್ಯಾಮತ್ ಒಂದು ಗುರಿ ಇಟ್ಕೊಂಡಿದ್ದಾರೆ, ಟಾರ್ಗೆಟ್ ನ ಹಿಡ್ಕೊಂಡಿರೋದು. ಕಾರ್ ಅಚೀವರ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತಕ್ಕಂಥ ಎರಡನೇ ಫ್ಯಾಕ್ಟರ್. ಫಸ್ಟ್ ಫ್ಯಾಕ್ಟರ್ ಇವ್ರು ಫೋಕಸ್ ಮಾಡ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ಮೇಜರ್ ಫೋಕಸ್ ಮಾಡ್ತಿರೋದು ಡೆಮೋ ಮಾಡೋರ್ನ ಜಾಸ್ತಿ ಮಾಡ್ಬೇಕು, ಅದೇ ತರ ಪ್ರೆಸೆಂಟೇಶನ್ ಮಾಡೋರ್ನ ಜಾಸ್ತಿ ಮಾಡ್ಬೇಕು, ಟ್ರೈನಿಂಗ್ ಅಟೆಂಡ್ ಆಗೋರ್ನ ಜಾಸ್ತಿ ಮಾಡ್ಬೇಕು, ಲಾಯಲ್ಟಿ ಮಾಡೋರ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ. ಈಗಾಗ್ಲೇ ಒಂದು 20-25% ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನು ಬಾಕಿ ಇರ್ತಕ್ಕಂತಹ ಒಂದು ಮಿಷನ್ ಅನ್ನ ಇವ್ರು ಅಕಾಂಪ್ಲಿಷ್ ಮಾಡ್ಲಿಕ್ಕೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಟೇಕ್ ದಿಸ್ ಇಮೇಜ್ ಆಸ್ ಅ ಸ್ಕ್ರೀನ್ ಶಾಟ್ ಅಂಡ್ ಕೀಪ್ ಇಟ್ ವಿತ್ ಯು. ಈ ಸ್ಕ್ರೀನ್ ಶಾಟ್ ಏನಿದೆ, ಇನ್ಫ್ಯಾಕ್ಟ್ ಸುರೇಖಾ ಮೇಡಮ್ ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ಈ ಸ್ಕ್ರೀನ್ ಶಾಟ್ ನ. ಮೇಡಮ್, ಸುರೇಖಾ ಮೇಡಮ್ ಹ್ಯಾಸ್ ಕಾಲ್ಡ್ ದಿಸ್ ಇಮೇಜ್ ಆಸ್ ಕಾಲ್ ಆಫ್ ದಿ ಆಕ್ಷನ್, ಕಾಲ್ ಫಾರ್ ದ ಡೇ ಅಂತ ಹೇಳಿ ಇದಕ್ಕೆ ಈ ಇಮೇಜ್ ಅನ್ನ ತುಂಬಾ ಪ್ರೀಶಿಯಸ್ ಆಗಿ ಅವರು ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ. ಆಲ್ ಓವರ್ ಇಂಡಿಯಾದ ಲೀಡರ್ಗಳು ಇದನ್ನ ಆಲ್ ಓವರ್ ಇಂಡಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಪ್ರೆಸೆಂಟ್ ಮಾಡಿದ್ದೆ ನಾನು. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಾರಿಕಾ ಮೇಡಮ್ ಟುಡೇ few occasions she has given the talk in the national platform also. ತೆಲುಗುನಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಷ್ಟು ಪಾಪ್ಯುಲರ್ ಆಗಿದ್ದಾರೆ. ಅವ್ರ ಟೀಮ್ ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಕ್ಯಾಟರ್ಪಿಲ್ಲರ್ ಟು ಬಟರ್ಫ್ಲೈ ಸ್ಟೋರಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಾವು ಪ್ರೊಸೆಸ್ಗೆ ಒತ್ತು ಕೊಟ್ಟಾಗ, ಮಾರ್ನಿಂಗ್ ಕ್ಲಾಸ್ಗೆ ಒತ್ತು ಕೊಟ್ಟಾಗ, ಆನ್ಲೈನ್ ಎಜುಕೇಶನ್ಗೆ ಒತ್ತು ಕೊಟ್ಟಾಗ, ವೀಕ್ಲಿ ಸೆಷನ್ ಒಂದು ದಿನನೂ ಮಿಸ್ ಮಾಡಿಲ್ಲ. ಇವತ್ತು ಒಂದು ಕಾಲದಲ್ಲಿ ಈವೆಂಟೇ ಬಿಲ್ಡ್ ಆಗ್ತಿರ್ಲಿಲ್ಲ. ಇವತ್ತು 200, 300, 500 ಪೀಪಲ್ಗೆ ಫುಲ್ ಡೇ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಸೊ ಈ ತರದ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಏನಂದ್ರೆ ಅವ್ರು ತಗೊಂಡಿರೋ ಮಿಷನ್ ಅಂಡ್ ಹೈಯೆಸ್ಟ್ ಕಮಿಟ್ಮೆಂಟ್. ಸೊ ಈ ಟೀಮ್ ಅಲ್ಲಿ ಸಾಕಷ್ಟು ಅಚೀವರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿದೆ. ಸೊ ಫ್ರೆಂಡ್ಸ್, ದಿಸ್ ಇಸ್ ಅಬೌಟ್ ಟುಡೇಸ್ ವೆರಿ ಸ್ಪೆಷಲ್ ಸಕ್ಸಸ್ ಸ್ಟೋರಿ. ಅಂಡ್ ಇವಾಗ ದ ಟೈಮ್ ಹ್ಯಾಸ್ ಕಮ್ to invite a very, very special leader of Modi Care. I'm so proud to invite our very, very dynamic, pleasing personality, the greatest leader of Modi Care, a special GBD and also a founder member of SPAC member, Samir Modi Advisory Council member. Also he is the most lovable and always ever smiling superhero and handsome guy, son of a BD worker. From nowhere, he has reached the peak of success. Okay, his background was nothing actually. I would say his success story is like rag to rich. He is a man of virtues, man of ethics, and his supportive nature, his helping nature is really awesome. So he is also popularly known as Digital Mahaguru. All over India, people appreciate him like anything, even including top management and Mr. Samir Modi. They all appreciate him like anything. And he is a national speaker and he has built his network across India and across the globe also. So that wonderful gentleman is with us to share his journey as well as his success secret. With a thundering applause, I would invite on the virtual screen Mr. Jishad Bukar. Jishad? Yes, thank you, sir. Welcome. Thank you. Welcome, Jishad bhai. Happy to have you over here. And you, it gives me immense pleasure inviting you over here for your precious time. And I'm sure you're going to be very excitingly sharing your wisdom and your experience. So heartily welcome, Jishad sir. Thank you, Raj. Yeah. So how are you doing? How is your family? Everybody? Everything going great. And wishing you a wonderful, happy Christmas on this special day. And thank you very much for inviting me on this special day. World is celebrating after COVID. Maybe after 2 years, people are celebrating Christmas. So I think today is very special. And me too have very special feeling because you inviting me such a great event. I heard about lot about this particular program, Legendary Talk. And many great people from Modi Care already given their testimonials here. So I am feeling so privileged to be here. Thank you very much.
Yeah, once again, heartily welcome, Jishad sir. So you have been a very popular, very big leader and esteemed leader all over India. They are getting benefit out of your wisdom sharing, and your trainings are very popular. And always you are like very eager to learn as well as to teach everybody. And you are man of action, and you have many titles actually. First of all, I would heartily congratulate you for the great success you have created across India, and you are also known as GBD Factory. The way you have created GBD in Maharashtra, in Kerala, and different parts of the country, and many millionaires you have produced, and for many reasons, many thousands of our teammates have been very diligent followers of yours. So they are Thank very you. happy today. I'm sure all of them are smiling today and enthusiastically they're attending online early morning training today. So congratulations once again, Jishad ji. Thank you, Rajuji. Thank you very much. Actually, after lockdown, after COVID, the scenario has totally changed. People are ready to attend a program at early morning. It's a great change. So I would like to congratulate everyone for watching live now. So it shows your dedication, it shows your commitment, and I believe that with this level of commitment, you can definitely, sky is not a limit. So I would like to congratulate, and I would like to give my sincere gratitude towards Rajuji, because you people are doing really awesome. Because in direct selling, we can never see such a kind of big leadership. And it's my from my bottom of my heart, I can say that, because we can never see such a kind of leadership in across the country, not only in Modi Care, across the country, we can never see such a kind of leadership. And you people are really amazing. I would like to express my sincere thanks to our great upline, Philip Ji and Ninaji also, because you people are like pillars of the industry, not Modi Care. I would like to say, not only to Modi Care, you are the real pillars of the entire industry, because consisting with a company, consisting with a particular platform for over a period of 20 years, it's really amazing. We can never see, because I can compare with the global leadership only, because nobody in India right now, and that kind of leadership you are showing. So I take this opportunity to express my sincere gratitude to all the leadership, especially Karnataka leadership, because the Karnataka people are really awesome, really dynamic, and every time I am very much motivated because of you people. So thank you very much for being here once again, for inviting me. Thank you so much, Jishad sir, for your kind words. It has been a great combination of the old leadership as well as the new leadership. We created the legacy, and all of you new leaders came over here and you started hitting sixers and centuries on and on. It has been a great combination, and Samir sir is very happy. So we gel with each other so well, and we complement each other so well because of our understanding and support and everything. We are rocking big way. Of course, once again, I also would like to thank Philip sir, Nina madam, and Sureka madam, Samir sir for their endeavor, support, and unconditional love and support. Yeah, we would start our interaction, Jishad sir. So I would like to know from you that what has been your background, and also before Modi Care, how was your profession? So would like to know in brief about your family background and other details, Jishad ji. Okay. First of all, again, I would like to thanks to my great uplines, Sureka ji and Philip ji, and of course for being here, because I think these kinds of interviews never happen in our life. It's only through Modi Care. Only because of this opportunity, only because of the industry, it's happened. So thanks to universe, thanks to universal power, thanks to all my gurus, thanks to all my mentors for giving this kind of an opportunity. It's an awesome opportunity, of course. I'm coming from a very ordinary background. As Rajuji mentioned, my father was a BD worker. He passed away 9 years ago, and both are my parents. My mother, my father were studying just 4th standard, and they are having 7 children. And my qualification, I'm a diploma holder in mechanical engineering. I wish to become a doctor, but due to some situations, I dropped my education and I went to diploma in mechanical engineering. And after diploma, I went for a
apprenticeship for just 1 year. And after that, I met with an interview. So that interviewer changed my life. And now he's my very close friend. So he advised me to go to marketing side instead of technical side. Then I started my career as a sales consultant in a Maruti dealership. I was a sales consultant for around 3-4 years. And after that, I was started used car business and car loans and many that kind of marketing activities. And of course, before joining Modicare, professionally, I'm a business coach. I'm a trainer. At that time, I joined with Modicare, and maybe within few minutes, we can go to do very detail. Yeah, great. So very exciting background for the benefit of our Karnataka people. I would like to, in brief, give your introduction in Kannada. So this will be our flow actually, Jishad ji. Please pardon for that. So for whatever I think my English is very simple. Everybody can easily. But even then, we have a tendency that, in short, whatever you spoken, maybe 10% of it, I'm going to give that brief introduction in Kannada also. Yes. So friends, Jishad sir, very humble background, poor background ಅಂತ ಹೇಳ್ಬೋದು. ಅವರ ಪೇರೆಂಟ್ಸ್ ಗೆ ಎಜುಕೇಶನ್ ಜಾಸ್ತಿ ಇರಲ್ಲ, 4th ಸ್ಟ್ಯಾಂಡರ್ಡ್ ಮಾತ್ರ ಓದಿದ್ದಾರೆ. ಅಂಡ್ ಇವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಇವ್ರ ಫಾದರ್ ಬಿಡಿ ವರ್ಕರ್. ಸೊ ಇವ್ರಿಗೆ 7 ಜನ ಮಕ್ಳು ಇರ್ತಾರೆ. ತುಂಬಾನೇ ಬಡತನದಲ್ಲಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಆ ಟೈಮಲ್ಲಿ. ಇವ್ರು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಆಗಲ್ಲ, ಡಿಪ್ಲೊಮಾ ಎಲ್ಲ ಮಾಡ್ಕೊಂತಾರೆ. ಅದಾದ ನಂತರ ಇವರು ಆ ಟೈಮಲ್ಲಿ ಒಂದು ಪ್ಯಾಷನ್ ಇರುತ್ತೆ ಇವ್ರಿಗೆ, ಕೋಚ್ ಆಗ್ಬೇಕು, ಟ್ರೈನರ್ ಆಗ್ಬೇಕು ಅಂತ ಹೇಳಿ ಆ ವಿಚಾರದಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿ ಇವರು ಗ್ರೂಮ್ ಆಗ್ತಾ ಇದ್ದಾರೆ. ಅವ್ರ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅವರು ಪ್ಲಾನ್ ಮಾಡಿದ್ದಾರೆ. ಓಕೆ ಫೈನ್. ಜಿಶಾದ್ ಜಿ, so you have worked in other MLM also. According to my knowledge, I have heard a lot about you, and you have got experience and exposure with other MLMs also, and you got into Modicare business opportunity. So what made you to come to Modicare, and why is it that you are crazy with Modicare? So why is it that your decision was very firm to be with Modicare forever? That was an excellent question, Rajuji, because I have started my direct selling journey 18 years back. 18 years back. Then I was started with an international company, I think 2003, I think so. Then I was a complete failure in that company. 2.5 years, I was working with that company. That was an international product. That was an international company also. But I learned a lot about this particular business. But my choice was wrong. And again, I joined with another company. And that was a local company. Local company means the company from Bangalore. The product was insurance, and it's a binary platform. So I worked both sunflower and both binary also. So I got a break from that company, but maybe getting 1 lakh or 1.5 lakh rupees per month, that was a big achievement for me at that time. And I was a ceiling achiever for that company also. Because I think maybe so many people are watching this live, they should understand what is the difference between Modicare and other company also. So that's why I'm sharing all these stories. So in a fine day morning, especially in South India, there was a network tsunami happened. So many company raided, so many people are arrested, and especially almost all the binary companies are into got remanded. That means leadership and management people also. And finally, I realized the core of direct selling, because I have a failure experience with the 2 companies earlier. One was an international company, and one was in another one. It's an Indian company. So I realized many points, because direct selling, it's all about creating a community. So if you want to build a community, you need a very good, unique quality products with a very economical price. Then only you can build a customer community. Apart from direct selling, almost all the brands of the world, they are focusing into this part. They are building their own community. And network marketing, it's not about recruiting people. It's not about joining people. It's not about sponsoring people. It's about building a community. So if you want to build a community, you make sure the product must be good. The product must be unique. The quality must be unique. Of course, the price also. And
if you want to provide the unique price and quality, definitely the credibility also very important. Because if you are very credible, if you are very strong, if your track record and if your management is very strong, then only you can provide all these facilities. And of course, the leadership system also. So I have searched, I have discussed, and I have digging many leadership people to find out the core of an actual direct selling. You know, after my 2 attempts, I can now I can probably say that I'm a very failure guy. I met with so many failures because now people are seeing me global black diamond, because that's a tip of an iceberg. And there is so many mental conflicts, so many frustrations are there because that much failure happened in my life. And I learned a lot actually. How can I choose a best direct selling company? So I prefer that the legal side, that is very important, and the management side, that also very important. And of course, how can you build a customer community? Because if you are failed to build a customer community and there is no use to do network marketing business, then finally we choose with my partner Mr. Dinesh, and we both are choose a Modicare business. Because one more a very important incident happened at that time. You know, 2012, I think there is a police raid happened at Kerala, and so many companies are arrested, even in Modicare also. And Modicare office is closed. But you know, after 3 days, only the one office opened. Only one person got bail, and that is our now South India regional head, Mr. Rijil, and office is Modicare. So I really not that particular incident, and I started talking with the management also. And of course, I searched the category and the diversified product category of Modicare also. So I can simply understand that with these products, I can easily build a customer community. And of course, the vision of Samir Modi. So finally, I choose a Modicare business. Then I can proudly say that, my dear friends, now so many people are watching our YouTube live. So nowadays, choosing a direct selling company is a very critical right now, because now so many options are there. So many companies are in the market right now. So choosing a particular company is very important, because in direct selling, you are the company. Not the management, not your upline, not your leaders, not your achievers. You are the company, because you are recommending this opportunity. So the credibility is very important. And I can tell you, network marketing means it's not about getting quick rich. It's not about picking people. It's not about catching people. It's about building a community. Without unique quality products, you can't build a community. And I think now you can easily understand why I choose Modicare business, because after 7 years, now I can proudly say that with the quality of, with the best quality products, with the best management, with the best leadership, we build a super duper community, not only in Kerala, across the globe. Wonderful. Dishant sir, you have taken a very deliberate decision, a very conscious decision, and you did lots of research. And one thing you said that has really touched my heart is that, you know, I am the company, I am the owner, I am the CEO of the company. So that way, your ownership mentality is highly focused, and that is the main key secret out here in Modicare. Yeah, thank you. Friends, Nanu Dishant sir ge nan prashne ಆಗ್ತೀನಿ. ನಿಮಗೆ ಬೇರೆ MLM ಎಕ್ಸ್ಪೀರಿಯನ್ಸ್ ಇತ್ತು, ಮೋದಿಕೇರ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು. ಅವಾಗ ಅವ್ರು ಹೇಳ್ತಾರೆ, ಬೇರೆ MLM ಅಲ್ಲಿ ತುಂಬಾ ದೊಡ್ಡ ಟೀಮ್ ಕಟ್ಟಿದ್ದಾರೆ, ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು, ಅಲ್ಲಿ ಸಕ್ಸಸ್ ನೋಡಿದ್ದಾರೆ, ಫೇಲ್ಯೂರ್ ನೋಡಿದ್ದಾರೆ, ಅಲ್ಲಿ ಸೀಲಿಂಗ್ ಅಚೀವರ್ ಅಂತ ಹೇಳಿದ್ರೆ ಪೀಕ್ ನ ಅವ್ರು ರೀಚ್ ಆಗಿದ್ದಾರೆ, ಅಂಡ್ ಕಂಪ್ನಿ ಕೆಲವು ಕೊಲ್ಯಾಪ್ಸ್ ಕೂಡ ಆಗಿದೆ, ಅಲ್ಲಿ ಕ್ಲೋಸ್ ಕೂಡ ಆಗಿದೆ. ಆಗ ಅವರು ಟೀಮ್ ಲೀಡರ್ ಜೊತೆ, ಅವ್ರ ಪಾರ್ಟ್ನರ್ ದಿನೇಶ್ ಜಿ ಅಂತ ಇದ್ದಾರೆ, ಅವ್ರ ಜೊತೆ ರಿಸರ್ಚ್ ಮಾಡ್ತಾರೆ. ಬೇರೆ ಬೇರೆ ಲೀಡರ್ಸ್ ಎಲ್ಲ ಸೇರ್ಕೊಂಡು ಯಾವ ಕಂಪ್ನಿ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಇದೆ ಅಂತ ನೋಡಿದಾಗ, ಪ್ರಾಡಕ್ಟ್ ವೈಸ್ ಆಗಿರ್ಬೋದು, ಪ್ಲಾನ್ ವೈಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ವೈಸ್ ಆಗಿರ್ಬೋದು, ಅದೇ ತರ ಒಂದು ಕಸ್ಟಮರ್ ಬೇಸ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೀಪರ್ಚೇಸ್ ಇರ್ತಕ್ಕಂಥ ಪ್ರಾಡಕ್ಟ್, ಪ್ರತಿಯೊಂದು ಕೂಡ ಲಾಂಗ್ ಟರ್ಮ್ ವಿಷನ್, ಒಂದು ಫಿಲಾಸಫಿ ಚೆನ್ನಾಗಿರ್ತಕ್ಕಂಥ ಒಂದು ಕಂಪ್ನಿನ ಅವ್ರು ಸರ್ಚ್ ಮಾಡ್ತಾ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಇಲ್ಲಿ ಬೇರೆ ಬೇರೆ ಕಂಪ್ನಿ ಸಿಕ್ಕಾಬಟ್ಟೆ ಇದೆ, ಆದ್ರೆ ಮೋದಿಕೇರ್ನ ವಿಶೇಷ ಏನಂದ್ರೆ ಸ್ಟೆಬಿಲಿಟಿ ಇದೆ, ಸ್ಟ್ರೆಂತ್ ಇದೆ. Kerala is a very big challenging market.
ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಸಿಕ್ಕಾಪಟ್ಟೆ ಕಂಟಕ ಬರುತ್ತೆ. ಅಲ್ಲಿ ರೈಡ್ ಕಂಪ್ನಿಗಳನ್ನ ರೈಡ್ ಮಾಡ್ತಾರೆ, ಆಫೀಸ್ ನ ರೈಡ್ ಮಾಡ್ತಾರೆ. ಎಲ್ಲ MLM ಕೂಡ ಇನ್ಕ್ಲೂಡಿಂಗ್ ಆಮ್ವೇ, ಮೋದಿ ಕೇರ್ ಎಲ್ಲ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 4 days ಅಲ್ಲೇನೆ ಓಪನ್ ಆಗ್ತಕ್ಕಂಥ ಒಂದೇ ಒಂದು MLM, ಅದು ನಮ್ಮ ಮೋದಿ ಕೇರ್. ಸೊ ಅಲ್ಲಿ ರಿಜಿಲ್ ಸರ್ ಅಂತೇಳಿ ಅವಾಗ ASM ಆಗಿದ್ದವರು, ಅವರು ಫ್ರಂಟ್ ರನ್ನರ್ ಆಗಿ ನಿಂತ್ಕೋತಾರೆ. ಅವಾಗ ಓಪನ್ ಆಗ್ತದೆ, ಅವಾಗ ಎಲ್ಲ ಸ್ಟಡಿ ಮಾಡ್ಬಿಟ್ಟು ಈಗ ಗೊತ್ತಾಗ್ತದೆ ಇಲ್ಲಿ ಗ್ರೇಟ್ ಮ್ಯಾನೇಜ್ಮೆಂಟ್ ಇದೆ ಅಂಡ್ ವಂಡರ್ಫುಲ್ ಸಮೀರ್ ಸರ್ ಇದ್ದಾರೆ, ನಮ್ಮ ಗಾಡ್ ಫಾದರ್. ಆ ಒಂದು ವಿಷಯಕ್ಕೆ ಇವರು ಸ್ಟ್ರಾಂಗ್ ಡಿಸಿಷನ್ ತಗೊಂತಾರೆ. ಎಲ್ಲಾ ನೆಟ್ವರ್ಕ್ ನೋಡಿದೀನಿ, ಇದು ಮಾತ್ರ ಪರ್ಮನೆಂಟ್ ಲಾಂಗ್ ಟರ್ಮ್ ಅಂತ ಅನ್ಕೊಂಡು ಡಿಸಿಷನ್ ತಗೊಂಡು ಇವರು ಕಂಟಿನ್ಯೂ ಮಾಡ್ತಾರೆ. ಸೊ ಗ್ರೇಟ್ ಜಿಶಾದ್ ಬಾಯ್, ಐ ಆಮ್ ಶೂರ್ ಎವ್ರಿಬಡಿ ಈಸ್ ಗೆಟಿಂಗ್ ಲಾಟ್ಸ್ ಆಫ್ ಲರ್ನಿಂಗ್. ಐ ಆಮ್ ಶೂರ್ ದೇ ಆರ್ ವೆರಿ ಎಕ್ಸೈಟೆಡ್. I want to add some more point, if you allow. That means nowadays choosing a direct selling company is a very critical, as I already mentioned, because now people are running behind money. But we should understand one very important point. You should check the case studies, because now the industry almost 20 years over or 25 years over. So if we look back, we can see so many companies are there, so many companies collapsed. What are the companies collapsed? How they collapsed? And we can easily find out that those who are the companies, they are not giving the values to customer, they are collapsed. So that is very important. So now people are running behind maybe weekly income, daily income, fast income. So many companies are in the market. But actually what happens after 2 years or 3 years, they don't have the combination. Combination means product, then quality, pricing, availability, repurchasing. They don't have any combination. They are only looking for the sponsoring. They are only looking for the enrollment. So finally what happens? They completely fail to add values to customers' life. So what happens after 3 years or after 5 years? The company collapsed. Our effort is completely loose. That already lost. So this is what happens in the market right now. So I can tell you, from 2021 to 2030, the miracle year of network marketing is started. So my dear friends, please choose your company wisely. Choose your company wisely. And luckily, we are associated with the best combination as of now available in India. And thanks to Sameerji and thanks to Modi Care. And I took this opportunity to express my sincere gratitude to Rijil also, because Rijil is the man behind us from the beginning onwards till this day, till this moment. So thank you, Rijil, on this special occasion. Yeah, I really appreciate your attitude of gratitude that has made you a super successful person in Modi Care and also the industry. Yeah, as you mentioned, the Modi Care focus is towards the customer, towards the end user, and also they have a great purpose to transform people's life, and the combination is also very, very beautiful out here. That's great. And Jishad sir, I would like to know from then only we are here for 25 years. Yeah. You need to understand this point, my dear friends, because I have a very bitter experience with the other MLM companies. Why Modi Care is here for 25 years? We should understand that point. I think people still didn't understand that very good point. Now our company is the only company completing 25 years. Why we complete 25 years? So we should understand that point. Yeah, stability is very, very important, as you mentioned. Now we would like to know from you, like in the beginning, I know like Kerala is a very tough market and very tough market to crack, and you have cracked it in a big way, and you have created a super huge momentum, and you are the main responsible to take Kerala to 12 crore plus market, and you are rocking big way. And in initial stage, I'm sure you would have faced many challenges. At least few, we would like to know the main challenges and how you overcome those challenges. Can you know? Yeah. Recollecting all those memories, now it's really inspiring. Thanks to Rajuji once again, because the initial time, it was very, very struggling, because we faced so many challenges at that time, even though we couldn't conduct a meeting at that time, because people that much afraid about this particular business model. And hotel people also, because many hotel managers are, even they never pick our calls, because they are not ready to give the hotel to conduct any meetings, because that much the scenario was at that time was really afraid.
And we, of course, we have a very strong belief in our company, products, and system and everything. But building a team, it's very difficult, especially 2014, 2015 at those times. And we were, there is no Zoom, there is no digital media and nothing at that time. So we focused at house parties at that time. We conduct many house parties at that time. Even conducting a house party also sometimes is very difficult because people are not convincing in this business model. And one-to-one, we did a lot of one-to-one programs. And of course, one more challenge, there is no distribution points. Only we have three distribution points at Kerala at that time, Trivandrum, Cochin, and Kannur also. So getting products, that is also very difficult. But I think if somebody ready to join with Modicare or somebody ready to purchase the product of Modicare, they are very happy with the quality of the product. That's what a very satisfying point at that time, because Modicare is an old company. If I'm sharing with anybody at that time, the first comment is it live now? This is the first question. And somebody commenting like that, it's a very old company. Why you are choosing this company? And we heard a lot actually. It's an old company and no achievers are there. Who achieve? Because if you're looking at the general crowd, achievements, it's very less at that time. So that's why people are really commenting, really harassing, and they laughing so many times we discussing this opportunity. But as we discussed earlier, we have the confidence, we have the belief, because we understood the power of direct selling and of course the combination, because we met few failures earlier. So that's why we understood, because maybe after some time, definitely we can succeed with this company. And we do small activities. And as I mentioned, we focus on house parties, we focus on one-to-one plans, and we focus on demonstrations at that time, because that's only the excitement part. Then only we can create some excitement. I still remember I traveled across Kerala at that time with 2 trolley bags, one with full of my dress and another full of products and demo kit. And I traveled a lot, and I stayed most of the time I stayed at railway station dormitories at that time. And that was a very inspiring time. And we conduct that kind of meetings and slowly we build. Yeah. Right now, people can see your lifestyle, big success, and a big brand name and all that. Behind that, there has been a great struggle that you given the clear picture about your struggling time and all that tough time. So thank you for sharing your life. And friends, Jishadji ಆ ಟೈಮಲ್ಲಿ ತುಂಬಾನೇ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ. ಅವೇರ್ನೆಸ್ ಇರೋದಿಲ್ಲ. ಅಂಡ್ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ, ಹಳೆ ಕಂಪ್ನಿ ಅಲ್ವಾ, ಹೊಸ ಕಂಪ್ನಿನ ಇನೋವೇಟಿವ್ ಇನ್ಯಾವುದೋ ಹೊಸ ಕಂಪ್ನಿ ನೋಡೋದ್ರ ಕಡೆ ಎಲ್ಲರಿಗೂ ನೆಟ್ವರ್ಕರ್ಗಳದ್ದು ಧ್ಯಾನ ಇರ್ತದೆ, ಕಾನ್ಸಂಟ್ರೇಷನ್ ಇರ್ತದೆ. ಅಯ್ಯೋ ಮೋದಿಕೇರಿಗೆ ಸೇರಿದಿರಾ ನೀವು ಅಂತ ಹೇಳ್ಬಿಟ್ಟು ಇವ್ರನ್ನ ಕಾಲ್ ಎಳಿತಾ ಇರ್ತಾರೆ, ಹೆರಾಸ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಚೀವರ್ಸ್ ಇರೋದಿಲ್ಲ, ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಂತೂ ಇರೋದೇ ಇಲ್ಲ. ಆ ಟೈಮಲ್ಲಿ ಟೆಕ್ನಾಲಜಿ ಇಲ್ಲ. ಆ ಟೈಮಲ್ಲಿ ಹೋಮ್ ಮೀಟಿಂಗ್ ಮಾಡ್ಬೇಕಾಗಿತ್ತು, ಹೋಮ್ ಮೀಟಿಂಗ್ ಮಾಡ್ಲಿಕ್ಕೂ ಅಲೋ ಇರೋದಿಲ್ಲ. ಆ ಟೈಮಲ್ಲಿ ಕೇರಳದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ಗೌರ್ಮೆಂಟ್ ರೂಲ್ಸ್. 1-to-1 ಮಾಡ್ತಾ ಹೋಗ್ತಾರೆ, ಗ್ರೂಪ್ ಅಲ್ಲಿ ಸೇರಂಗಿಲ್ಲ. ಯಾವುದೇ ತರದ್ದು BOM ಅಥವಾ ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಗ್ಯಾದರಿಂಗ್ ಆಗೋಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಜರ್ನಿ ಮಾಡ್ಕೊಂಡು ಎಲ್ಲ ಡೆಮೋ ಮಾಡ್ಲಿಕ್ಕೆಲ್ಲ ಹೋಗ್ತಾ ಇರ್ತಾರೆ. ಬೇರೆ ದೂರ ಊರಿಗೆ ಹೋಗ್ಬೇಕು ಅಂದ್ರೆ ಟ್ರಾವೆಲ್ ಮಾಡ್ಲಿಕ್ಕೆ, ಅಲ್ಲಿ ಹೋಟೆಲ್ ಉಳ್ಕೊಳ್ಳೋಕೆ ಅವ್ರಿಗೆ ದುಡ್ಡು ಇರೋದಿಲ್ಲ. ಡಾರ್ಮಿಟ್ರಿಗಳಲ್ಲಿ ಅಥವಾ ಎಲ್ಲೆಲ್ಲಾಗುತ್ತೋ ಅಲ್ಲಿ ಒಂದು ಮಿನಿಮಮ್ ಎಕ್ಸ್ಪೆನ್ಸಸ್ ಅಲ್ಲಿ ಇವರು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಪರ್ಸಿಸ್ಟೆನ್ಸಿ 1-to-1 ಇಂದ ಹಿಡಿದು ಎಲ್ಲ ಒಂದು ಸ್ಮಾಲ್ ಹೋಮ್ ಮೀಟಿಂಗ್ ಈ ತರ ಮಾಡ್ತಾ ಹೋಗ್ತಾರೆ. ಪಾಸ್ಟ್ ಫೇಲ್ಯೂರ್ ಇವ್ರನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಹಳೆ ಒಂದು ಕಂಪ್ನಿಗಳಲ್ಲಿ ಫೇಲ್ಯೂರ್ ಆಗಿದ್ದ ಸಿಕ್ಕಾಪಟ್ಟೆ ಪಾಠ ಕಲ್ತಿರ್ತಾರೆ, ಡಿಸೈಡ್ ಮಾಡಿರ್ತಾರೆ ಇದು ಜೆನ್ಯೂನ್ ಆಗಿರೋ ಕಂಪ್ನಿ, ಲಾಂಗ್ ಟರ್ಮ್ ಕಂಪ್ನಿ, ಇಲ್ಲಿ ಪ್ರಾಡಕ್ಟ್ ರೀಪರ್ಚೇಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ, ಇಲ್ಲಿ ಗ್ಯಾರಂಟಿ ಬೆಳಿಬಹುದು ಅನ್ನೋ ವಿಶ್ವಾಸ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇವರು ಕಂಟಿನ್ಯೂ ಮಾಡ್ತಾರೆ, ಇವತ್ತು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ಓಕೆ, ಸೊ ಜಿಶಾದ್ಜಿ, I was watching one of the interview of yours with Surekha madam. She has named you as you are a made in India leader. So that I was really very impressed and touched. I know you are a very patriotic guy. Always you love India, and you wanted to be in India. Even though you had an opportunity to go abroad, you had an opportunity to go to Canada or other countries like Arab countries and all. You didn't go, and you had a very clear vision to be in India and to contribute a very big. So what made you to think so, and why is that you
stayed back in India and selected Modicare as a Swadeshi company. Can you tell Yeah. more about that? Yeah. As I told you, I'm coming from a very ordinary background. In our area, that means in our state, especially most of the Keralites are wish to settle in abroad. It's a mindset. Yeah, even if you are studying at your high school or your college, I think 99% of the people, they have a mindset, fly to abroad and settle there. This is about the mindset. So especially from my childhood, I'm seeing and I'm experiencing this abroad settlement and that kind of lifestyle. But maybe after my SSLC, after my diploma, I have a different mindset because I have seen that India is growing and India have immense opportunities. And luckily, I knew that the importance and the growth factor of especially the young and India also. So I need to settle here, and of course I need to showcase something because most of the people go there and they sacrifice their life. This is a very important point. They went to abroad, but they really sacrifice their life just like a candle, because they're melting every day and they're giving the light to their families and they have no life. Maybe they spend the best of the best years in their life, maybe 20 years or 30 years. And after 30 years, they back to their home and they live very calm life, very relaxed life. So this is what I experienced from my childhood time. So I took a decision. I need something really big. I need something really unique. So that's why maybe I still remember after my diploma, I told to my parents, I never go to Dubai or I never go to any Gulf countries. Let me try some time and I will prove myself. And luckily, my parents, they were studied just 4th standard education. So they have no idea about my future. So they gave the complete freedom. So I took this opportunity to thank my parents this time because they give the complete freedom. Okay, you decide. So that's why I took a very powerful decision to stick on with my current activities. But I remember that was not easy. It was so struggling. That was not easy. It was so struggling because I heard so many comments because many times, even I think just 1 week back, I met one of my friend. So he told me that Dishad, now you are an inspiration for many. So I really laughed. So then he asked me why you are laughing, because at that time you have a bike, a CD-DON bike, and you when you drive that bike, we commending you, we laughing many times at you because still you are putting so many efforts in here. Why you don't fly to Dubai and you can settle there very easily? Why this person taking so much effort here? And he's a comedian like that. But now you're inspiring a lot. Now you are a role model for us because we have seen that you are success. So that was not it was not at all a small matter because you are stick on with Indian opportunity, or you're sticking in your area. It's not a small things, because if you are ready to face so many challenges, then you can take any decision. Otherwise, it is very difficult. So then I choose, okay, carry on with this the current activity. Even at that time, I didn't know about the future of direct selling or future of network marketing. I didn't know, but I want to be an Indian. Thank you, Rajuji. Yeah, I know, like Kerala, there is absolutely no opportunity available at all. No factory and all that compared to any other state. Hardly opportunities are available. That's why moment when they get educated, they dream of flying abroad and all that. And you had such a lucrative offer also from your relatives and all that. Even then, you were reluctant to go abroad and you stayed back in India. Thank God for staying back in India. Because of you, so thousands and lakhs of other people, life is getting transformed. Had you gone to abroad, maybe you would have been leading a very lavish life, but many would have not got opportunity, and Kerala would have, and Modicare would have lost a very, very important. Now I am planning to
fly there to expand my business. That is the That's beauty really of awesome. Modicare. That is the beauty of Yes. direct selling. ಗ್ರೇಟ್ ಯಾ ಫ್ರೆಂಡ್ಸ್, ನಾನು ಇವ್ರಿಗೆ ಪ್ರಶ್ನೆ ಹಾಕ್ತೀನಿ. ಇವರಿಗೆ ಒಂದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಅಂತೇಳಿ ಸುರೇಖಾ ಮೇಡಮ್ ಕೊಟ್ಟಿದ್ದಾರೆ, ಇವ್ರಿಗೆ ಟೈಟಲ್ ಕೊಟ್ಟಿದ್ದಾರೆ. ನಿಮಗೆ ಅಪರ್ಚುನಿಟಿ ಇತ್ತು ಫಾರಿನ್ ಗೆಲ್ಲ ಹೋಗ್ಲಿಕ್ಕೆ, ಅಲ್ಲಿ ಲ್ಯಾವಿಶ್ ಲೈಫ್ ನಲ್ಲಿ ಲೀಡ್ ಮಾಡ್ಬೋದಿತ್ತು, ಏನಕ್ಕೆ ಹೋಗ್ಲಿಲ್ಲ ಅಂತ ಕೇಳ್ತೀನಿ. ಇವ್ರು ಹೇಳ್ತಾರೆ, ಯಾಕೆಂದ್ರೆ ನನಗೆ ದೇಶಭಕ್ತಿ ಸಿಕ್ಕಾಬಟ್ಟೆ ಇದೆ, ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳಿಲ್ಲ, ಇಲ್ಲೇ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ನಾನಷ್ಟೇ ಬೆಳೆಯೋದು ಅಂತಲ್ಲ, ಇಲ್ಲಿದ್ಕೊಂಡು ನಾನು ಏನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು. ಡೆಫಿನೆಟ್ಲಿ ಇಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಪರ್ಚುನಿಟಿ ಆಫ್ ಫ್ಯೂಚರ್ ಎಲ್ಲ ಅರ್ಥ ಆಯ್ತು. ಅಲ್ಲಿ ಹೋಗಿ ಕೇವಲ ಸ್ಟ್ರಗಲ್ ಮಾಡಿ ನಾನಷ್ಟೇ ಬೆಳೆಯೋದು, ಅದು ನೋ ಚಾನ್ಸ್. ಬಟ್ ಇಲ್ಲಿ ಮಾಡ್ತಿರುವಾಗ ತುಂಬಾ ಜನ ಇವರ ಫ್ರೆಂಡ್ಸ್ ರಿಲೇಟಿವ್ಸ್ ಇವ್ರನ್ನ ಕಾಮಿಡಿ ಅಂತ ನೋಡ್ತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ. ಬಟ್ ಇವರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂತ ಗೊತ್ತಾಗ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ಸೊ ಸ್ಟ್ರಾಂಗ್ ಆಗಿ ನಿಂತ್ಕೋತಾರೆ. ಸೊ ಡೆಫಿನೆಟ್ಲಿ ಇವ್ರಿಗೆ ಒಂದು ಫ್ಯೂಚರ್ ಬ್ರೈಟ್ ಕಾಣ್ತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಈ ಒಂದು ಕೇರಳದಲ್ಲೇನೆ ಎಲ್ಲಿ ಒಂದು ಅವಕಾಶ ಇಲ್ಲ, ವಿಪತ್ತು ಇದೆ, ಅಲ್ಲೇನೆ ಅವಕಾಶ ಹುಡುಕ್ಬೇಕು ಅಂತ ಅನ್ಕೊಂಡು ಸ್ಟ್ರಾಂಗ್ ಆಗಿ ವಿಷನ್ ಹಿಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾರೆ. ಈಗ ಅವ್ರು ಏನು ಅಲ್ಲಿಗೆ ಹೋಗಿದ್ದಾರೆ ಅಬ್ರಾಡ್, ಅವ್ರೆಲ್ಲರೂ ಕೂಡ ಇವ್ರು ರೋಲ್ ಮಾಡಲ್ ಆಗಿದ್ದಾರೆ. ಇವ್ರ ಲೈಫ್ ಸ್ಟೈಲ್, ಇವ್ರ ಸಕ್ಸಸ್ ನೋಡಿ ಅವರಿಗೆ ಫೀಲಿಂಗ್ ಬರ್ತಾ ಇದೆ. ಸೊ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಈಗ ಒಂದು ತಗೊಂಡ್ರ ನಿರ್ಧಾರ ತುಂಬಾ ಬ್ರೈಟ್ ಅಂತ ಅನಿಸ್ತಾ ಇದೆ ಇವರಿಗೆ. ಓಕೆ, ದಟ್ಸ್ ರಿಯಲಿ ಗ್ರೇಟ್, ಜಿಶಾದ್ ಬಾಯ್. ಅಂಡ್ like I know you have achieved something phenomenal in your life in all due respects. But even then, I would like to know in short, what has been a very, very special achievements that are very close to your heart through Modicare, Jishad bhai? Yes, Rajuji. Now I have achieved so many things in my life compared to my earlier days, because I think 2019 I bought my new home worth 1.3 crores. Earlier I was living in a very small house. So I think there is so many that kind of achievements was there. It's true, because when I purchased my first bike a few years back, that was a CD Dawn worth 38,000 rupees only. But now I have two cars, more than 1 crore worth. I have one Jeep Compass and I have one BMW X4. And of course, so many achievements are there. But as you asked, the closest, the very, very heart-touching achievements, I can proudly say that I'm one of the record holder in direct selling, because I personally hand over more than 145 car keys to my team. 145 car keys, and we have created more than 65 millionaires as of now. People are earning more than 1 lakh to more than 6 lakh rupees every month. More than 65 people in my team. So the best of the best part in my achievement is, even in so many housewives, now they easily come to me and they started talking, Jishad sir, we are planning to achieve 5 lakh rupees in a month. Jishad sir, I am planning to buy a Mercedes. Jishad sir, I am planning to buy a BMW. Jishad sir, I am planning to buy a 1 crore apartment. So I believe that the biggest achievement in my life, I give, or I trained, or I guide so many people, and they got the courage, and they got the belief, they got the confidence to live their successful life and to dream whatever they want. So that was the biggest achievement in my life, because now people are ready to dare to dream. Actually, now they are dare to dream. Now their mindset is completely shifted. They completely transformed. I think few years back, they just know about how to cook food. How to cook food. That's the only matter they know. But now they are seriously talking about the business, and they're talking about the vision and mission. And they're also talking about, I want to create many millionaires. I want to create many achievers. And this is called transformation. It's not a change. So I believe that this is my biggest achievement. Of course, I became a part of a transformation. Thank you. I would like to know from you only about the last time you had spoken about the GST amount, what you have been paying. Please mention about that also. Yeah, of course. As a son of a BD worker, now he's paying around close to 5 lakhs as GST every month. It never happened in any industry. It only happens in Modicare. But the one more very important factor. Now, so many women entrepreneurs, that means so many ladies are paying to
ready income tax right now. It never happened before, even in our country. If we empower our women, of course, we can empower the society, we can empower the nation. So I always believe that now the people are dare to dream. That was the biggest achievement in my life. Yeah. And now I think thousands of people are ready to do something. And Truly, they are ready to do something. not to forget that, we were in Delhi, and great personality of the entire India and superstar Shekhar Sumanji has interviewed you very soon. Like, it's going to be the biggest news. AVP News is going to be telecasting your interview also. That has been a very special sensational news. It all happens only through Modi Care, only network marketing business strategy. Because otherwise, maybe we were an employee in any company. That's all, or we are doing very small business. Now we all became celebrities. We all became very successful in our life. It only happens. Yeah, great. Only the support of Sameer ji. Okay, Raju ji, please. Yeah, it looks like, as if life is very, glorious and, very colorful and glamorous with Modi Care. From nowhere, you reached somewhere, and you have been the role model and icon. So many achievements you have created in your team. Friends, your team only special achievement ಅನ್ನು ನಾನು ಕೇಳ್ತೀನಿ. ಇವರು ವಿಶೇಷವಾಗಿ ಝೀರೋ ಇಂದ ಬಂದಿರತಕ್ಕಂಥದ್ದು ಇವತ್ತು ತುಂಬಾ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ. 2019 ಅಲ್ಲಿ 1.35 crore ಬೆಲೆ ಬಾಳ್ತಕ್ಕಂಥ ಒಂದು ಪಾಶ್ ಒಂದು ಅಪಾರ್ಟ್ಮೆಂಟ್ ನ ತಗೊಂತಾರೆ. ಅದಾದ ನಂತರ ಇವ್ರ ಟೀಮ್ ಅಲ್ಲಿ ತುಂಬಾ ಜನ ಅಚೀವರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸುಮಾರು 145 ಕಾರ್ನ ಕ್ರಿಯೇಟ್ ಮಾಡಿ ಇವ್ರ ಕೈಯಾರೆ ಕೀನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದೇ ತರ 65 ಲೀಡರ್ಸ್ ಮಿಲಿಯನರ್ಸ್ ಗಳಿದ್ದಾರೆ ಇವ್ರ ಟೀಮ್ ಅಲ್ಲಿ. 1 ಲಕ್ಷದಿಂದ ಹಿಡಿದು 6 ಲಕ್ಷ ಪ್ಲಸ್ ಅವ್ರು ಸಂಪಾದನೆ ಮಾಡ್ತಿದ್ದಾರೆ. ತುಂಬಾ ಹೌಸ್ ವೈಫ್, ಅವ್ರಿಗೆ ಅಡಿಗೆ ಮಾಡೋದ್ ಬಿಟ್ರೆ ಏನು ಗೊತ್ತಿಲ್ಲ ಅಂತವ್ರು ಇವ್ರ ಟೀಮ್ ಅಲ್ಲಿ ಅಪ್ ಟು 5 lakh ವರೆಗೂ ಸಂಪಾದನೆ ಮಾಡ್ತಿದ್ದಾರೆ. ಇವಾಗ ಕೇಳ್ತಿದ್ದಾರೆ, ನಾವು ಬೆನ್ಸ್ ಕಾರ್ ತಗೋತೀವಿ, ನಾವು BMW ತಗೋತೀವಿ, ನಾವು ಮಿಲಿಯನರ್ಸ್ ಕ್ರಿಯೇಟ್ ಮಾಡ್ತಿದೀವಿ ಅಂತ ಹೇಳಿ. ಅದೇ ತರ more than 5 lakh ಇವರು ಮಂತ್ಲಿ GST ಅಂಡ್ ಟ್ಯಾಕ್ಸ್ ನ ಪೇ ಮಾಡ್ತಿದ್ದಾರೆ. ದಟ್ ಈಸ್ ಲೈಕ್ ಆಲ್ಮೋಸ್ಟ್ ಈಕ್ವಲ್ ಟು ಸ್ಯಾಲರಿ ಆಫ್ ಎ ಸಿಇಒ. ಒಬ್ಬ ದೊಡ್ಡ ಕಂಪನಿಯ ಸಿಇಒ ಸ್ಯಾಲರಿ ಇರೋಷ್ಟನ್ನ ಇವರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂದ್ರೆ ಸನ್ ಆಫ್ ಎ ಬಿಡಿ ವರ್ಕರ್ ಇವತ್ತು ಯಾವ ಲೆವೆಲ್ ರೀಚ್ ಆಗಿದ್ದಾರೆ ಅನ್ನೋದನ್ನ ನೀವು ಕಲ್ಪನೆ ಮಾಡಬಹುದು. ಅಂಡ್ ಸೊ AVP ನ್ಯೂಸ್ ಚಾನಲ್ ವತಿಯಿಂದ ಗ್ರೇಟ್ ಪರ್ಸನಾಲಿಟಿ, ಸೊ ಯಾರು ಲೈಕ್ ಸಚಿನ್ ತೆಂಡೂಲ್ಕರ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ಇಂಟರ್ವ್ಯೂ ಮಾಡತಕ್ಕಂತಹ ಶೇಖರ್ ಸುಮನ್ ಗ್ರೇಟ್ ಪರ್ಸನಾಲಿಟಿ, ಸೊ ಇವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಅದು ಒಂದು ವಿಶೇಷವಾದಂತಹ ಒಂದು ಗ್ರೇಟ್ ಅಚೀವ್ಮೆಂಟ್. ಅದು ಸೆಲೆಬ್ರಿಟಿ ಲೈಫ್ ನಲ್ಲಿ ಇವಾಗ ಲೀಡ್ ಮಾಡ್ತಾ ಇದ್ದಾರೆ. ಸೊ ಆ ಆರ್ಡಿನರಿ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದು ಇಷ್ಟೆಲ್ಲ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಓಕೆ, ಲೆಟ್ಸ್ ಮೂವ್ ಆನ್ ಜಿಶಾದ್ ಜಿ. So yes. I know you have created such a great business empire, and there must be many secrets behind it. The success secrets we would like to know. There might be many, but the few important success secrets that has made you who you are today. Actually, the secret behind success now, it's completely changed, especially after COVID and lockdown. So I can now simply say that there is a 3T principle in our business. We can say maybe secrets. 3T means team, training, and technology. Because it's all about a team. It's all about a teamwork. So we should take the leadership, then only we can direct the people. So the team is a very, very important factor in direct selling business. So be a leader always, and then only you can direct people. And of course, be a leader always, then only you can create a very good bonding in between your team members. And training also a very important part of direct selling. And in my experience, it's all about a learning process. So leaders and many people are watching this live now. I have a humble request. It's all about a learning program. If you want to earn something big, please submit yourself to your applying your system, your leadership. Because if you are ready to learn, of course you can earn like anything. Because I'm one of the best example. Because I have no idea about network marketing. I'm not coming from any business background.
But if the moment I am ready to change my mindset from an employee mindset to an entrepreneur, then the success will start. And this is a very important point, my dear friends. And maybe you can call it as a secret. Why people are not succeeding in network marketing? Because if you are doing network marketing business with an employee mindset, you never succeed in this business. Maybe you can enjoy, maybe you can earn maybe 50,000 or 1 lakh. But if you want to really grow big, please shift your mindset from an employee to an entrepreneur. You know why? Because employees are always looking for security. Employees are always looking for security. That's why they are motivated by salary, because every month the salary is there. But an entrepreneur, he's always looking for freedom. He's always looking for happiness. He's always looking for time. So he is ready to take risks. He enjoys freedom. So he hates security. He ready to take risk. So we need to shift our mindset from employee to entrepreneur. Then only you can enjoy the freedom. In the Samirji's vision, we can call Azadi. So this is one of the biggest secret behind my success, because I always saying that this is all about a mind game. Network marketing is all about a mind game. So if you are ready to work with your mindset, you can revolutionize this industry. This is very important, because if an industry come to a revolution, automatically there is a synergy will happen. And that is what we can now witnessing in Modicare. So many leaders are there. Everybody they're on having their entrepreneur mindset. Everybody thinking like that. Because now even in South, we can see that so many people are earning 5 lakh rupees in a month. Why? Because they shifted. Because we can see that many employees from a hotel waiter to crorepati right now. What happens? They shifted their mindset from an employee to an entrepreneur. So this is very important, my dear friends. And the last point, it's about technology. See, we are living in a technology age right now. Without technology, even you can't sleep. Even you can't walk. Without technology, you can't do anything. This is what the influence of technology in our life, especially nowadays. So please incorporate, please connect with technology always. Then you can multiply your time, and you can multiply your wealth. Thank you, Raju. Awesome. It has been really $1 million secret what you shared with us. Thank you so much, Dishad ji. Friends, you 3 T's ಬಗ್ಗೆ ಮಾತಾಡ್ತಾರೆ. ಒಂದು team ಅಂತಕ್ಕದ್ದು, training ಅಂತಕ್ಕದ್ದು, technology ಅಂತಕ್ಕದ್ದು. And surrendering myself to the system and appliance is very, very important ಈ business ಅಲ್ಲಿ. ನಾನು ಎಲ್ಲ ಗೊತ್ತು ಅಂತ ಅನ್ಕೊಂಡು ಮಾಡ್ತಾ ಹೋದ್ರೆ ಸಿಂಗಲ್ ಮ್ಯಾನ್ ಶೋ ಅಲ್ಲಿ ನಾನು ಉಸ್ತಾದ್ ಆಗ್ತೀನಿ ಅಂತ ಹೊರಟ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ನಾವು ಟೀಮ್ ಕಟ್ಟಕ್ಕಾಗಲ್ಲ ಅಂತಕ್ಕದನ್ನ ಹೇಳಿದ್ದಾರೆ. ಅಂಡ್ ಇಲ್ಲಿ ಓನರ್ಶಿಪ್ ಮೆಂಟಾಲಿಟಿ ಇರಬೇಕು, ಎಂಪ್ಲಾಯಿ ಮೆಂಟಾಲಿಟಿ ಅಲ್ಲ. ಎಂಪ್ಲಾಯಿ ಮೆಂಟಾಲಿಟಿ ನಾನು ಮಂತ್ಲಿ ಒಂದು ಸ್ವಲ್ಪ ಇನ್ಕಮ್ ಸೆಕ್ಯೂರಿಟಿನ ಅವ್ರು ಬಯಸ್ತಾ ಇರ್ತಾರೆ. ನನಗೆ ಭದ್ರತೆ ಬೇಕು ಅಂತ ಹೇಳಿ, ರಿಸ್ಕ್ ಅಂದ್ರೆ ಭಯ ಬೀಳ್ತಾ ಇರ್ತಾರೆ. ನೀವು ಆ ಜಾಬ್ ಮೆಂಟಾಲಿಟಿನ ಮಾಡಿದ್ರೆ ಸಣ್ಣ ಪುಟ್ಟ ಇನ್ಕಮ್ ಅನ್ನು ಸಂಪಾದನೆ ಮಾಡಬಹುದು ಮೋದಿಕೇರಲ್ಲಿ. ಆದ್ರೆ ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಇಲ್ಲಿ ನಿಮಗೆ ಹ್ಯಾಪಿನೆಸ್ ಬೇಕು, ಫ್ರೀಡಮ್ ಬೇಕು, ಎಂಪೈರ್, ಬಿಸ್ನೆಸ್ ಎಂಪೈರ್ ಕಟ್ಟಬೇಕು, ನೀವು ಹ್ಯೂಜ್ ಲೈಫ್ ಸ್ಟೈಲ್ ಬೇಕು ಅಂತ ಹೇಳಿದ್ರೆ ನಿಮಗೆ ಓನರ್ಶಿಪ್ ಮೆಂಟಾಲಿಟಿ ಬೇಕು ಅಂತಕ್ಕದ್ದನ್ನ ತುಂಬಾ ಕ್ಲಿಯರ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಎವ್ರಿ ಟೈಮ್ ಬಿಗ್ ಥಿಂಕಿಂಗ್ ಇರಬೇಕು ಅಂಡ್ ಬಿಗ್ ರಿಸ್ಕ್ ಅನ್ನ ತಗೊಳಕ್ ರೆಡಿ ಇರಬೇಕು, ಟ್ರೈನಿಂಗ್ ನ ತಗೊಳಕ್ಕೆ ರೆಡಿ ಇರಬೇಕು. ಸೊ ಅದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡದಾಗಿ ಬೆಳೆಯಕ್ಕಾಗ್ತದೆ. ಸಣ್ಣದಾಗಿ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ, ತುಂಬಾ ದೊಡ್ಡದಾಗಿ ಆಲೋಚನೆ ಮಾಡ್ಬೇಕು. ಇವತ್ತು ಸೌತ್ ಇಂಡಿಯಾದಲ್ಲಿ ತುಂಬಾ ಜನ 5 lakh ಪ್ಲಸ್ ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲರೂ ಅಪ್ಗ್ರೇಡ್ ಆಗಿದ್ದಾರೆ. ಹೋಟೆಲ್ ವೈಟರ್ ಇವತ್ತು ಕ್ರೋಸ್ ಟುಗೆದರ್ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಅಪ್ಗ್ರೇಡ್ ಆಗಿದ್ದಾರೆ ಥಾಟ್ ಪ್ರೋಸೆಸ್ ಅಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅಫ್ ಕೋರ್ಸ್ ಟೆಕ್ನಾಲಜಿ ಅಂತಕ್ಕದ್ದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಕೂಡ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಟೆಕ್ನಾಲಜಿ ಇಲ್ಲದ ಹೊರತು ನಾವು ಏನು ಮಾಡಕ್ಕಾಗಲ್ಲ. ಇವತ್ತು ನಾವು ನಿದ್ದೆನೂ ಮಾಡಕ್ಕಾಗಲ್ಲ, ನಡಿಲಿಕ್ಕೂ ಆಗಲ್ಲ. ಎಲ್ಲದಕ್ಕೂ ಟೆಕ್ನಾಲಜಿ ಅಂತ ಬೇಕು. ನಮ್ಮ ಟೈಮ್ ನ ಮಲ್ಟಿಪ್ಲೈ ಮಾಡ್ಬೇಕಾಗಿದೆ, ನಮ್ಮ ವೆಲ್ತ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗಿದೆ. ಅದಕ್ಕೆ ಸೂಪರ್ ಟೆಕ್ನಾಲಜಿನ ನಾವು ಬಳಸ್ಕೋಬೇಕು ಅಂತಕ್ಕಂಥ ವೆರಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಓಕೆ Dishad bhai, now the most prime question for you, that is the hot everybody would like to know from you. And before I go to the next question, would like to remind you all that dear leaders and every consultant out here whoever is present in this live call, so tonight again this program will be retelecasted as live. So 8:50
tonight the program will be re-telecasted. So again, you inform everybody to join the session. And it is, as you know, you are already learning a lot. I'm sure you all are noting it down. Whatever is Dishant sir is training us, and remind everybody to join the session tonight, the legendary talk 8:50 today Saturday. Okay. So Dishant ji, the next question for you is the most important, that is you are popularly known as digital guru, digital mahaguru. All over India, the top leaders, and they would like to learn from you. They have learned a lot from you, and we all keep learning from you. What has been the importance of digital revolution? And you are doing digital Kranti also, and some tips about how to be the master in digital platform, and what is the significance of digital India right now with Modi Care and our industry. Thank you. Rajuji. Once again, I would like to express my sincere gratitude to management, Smeet ji, Rahul ji, Prashant ji, and the entire management for giving me the Digital Changemaker Award at the last SMAC. And thank you, Raju ji, mentioning about this particular digital guru. I really feel so privileged. Thank you very much. And I can proudly say that now I am doing my business almost fully online. And unfortunately, we have to say thanks to lockdown, because that is a particular scenario. We shifted our mindset, or we are ready to learn how to overcome the struggles, how to overcome the obstacles in our life. Okay, so now I can say that now the scenario has totally changed. You know, normally what we are doing marketing. Marketing means you should meet new people in your life. We are into network marketing, right? We are into network marketing. So we need to meet people, and we need to start relationship building, and we need to create a network. That means a team. So marketing means you should meet unknown segment, unknown people. Earlier, meeting a person, it was very difficult. There is so many struggles was there. But now, after the revolution of internet and of course social media, meeting people is very easy. And maybe it definitely happened, but now it's become very earlier only because of this lockdown. Because already FICCI predicted at 2025 the industry will hit 65,000 crores. But now I can say that in 65, it's not about 65,000. Maybe 2025 it will cross 1 lakh crore. Because that much revolution already happened in network marketing business. Because as I already mentioned, meeting people is very easy right now. So we should incorporate digital infrastructure into our business. This is a need of the hour. No doubt about it. Because people are looking at your opportunity, not looking your face. Because options are there. You know, so many companies are there. So many products are in the market. And what is the value in your product? And how can you reach to those people's mindset? This is very important. So digital platforms definitely help you to reach there, to help you to provide maximum solutions of their problems also. So this is a high time to plug in with technology, no doubt about it. And I have a case study of my personal business experience, because 2019 or 2020, I think till February, whatever the business volume I have maintained, I just doubled the volume within a year. It's only because of technology. Initially, I started with Zoom, and slowly I built a special system that is called DDMO, Daily Digital Method of Operation. Because at that time, 2021 especially, people can't go outside. They're fully sitting at home. So we designed a special program called Daily Digital Method of Operation. And we can easily say that that was one of the best secret behind my success in the last year. Already I mentioned almost double my turnover, and 2020 in my team, almost around 70 Karachi are there, and of course 30 plus millionaires are there. Karachi means they already bought the vehicle. Okay.
okay, not enjoying the car fund. But in 2021, they doubled. Now it's become 65 and almost 145 people already purchased the car. So all these happens because of the digital revolution. And coming to the current scenario, we can call it is phygital. Because now the people are going to their workplace, every market is open. So now we have to adopt a phygital technology. Phygital means physical plus digital, because we need to mix with online and offline strategy. So my humble request, my dear friends, you need to build an online culture in your team. And I can say that if you introduce this opportunity on online, and definitely that person understands the power of online and he will duplicate the same. And at the same time, if you invite a person to a hotel room, he understands the hotel program and he will duplicate the same. So what will be more beneficial? What will be more useful? So from my experience, please focus on education, training, coaching on online. At the same time, building a relationship, building a bonding. It's not much easy on online. So you can do achievements, achievers meet, you can do recognitions on offline also. So this is a high time we need to incorporate with technology, because world over, direct selling scenario is entirely changed. Now people are seeing digital seminars. And I can proudly say that before lockdown, we are only doing in India only. I have team in India only, even in very few states. But right now, I can say that we have expanded our network. I think around more than 20 states right now. And one more very good news. Now we are entering the global market. Now we are doing business more than 6 countries right now. And this is the power of digital. This is the power of technology. So it's my humble request, start an online culture today. Build your business on online. This is a high time. Yeah, we have been watching you sometime, like, whenever whoever is buying a new car and all that, every time you come live, and the kind of program you conduct and the professionalism, the lifestyle you show off, and kind of the introduction you give to your leaders and their lifestyle story and everything that you project, it's really amazing, it's really touching, and you capture the attention of the public, and I'm sure you do the unfortunately we forgot the resources. Now we have so many resources out there. Unfortunately, you just imagine, I think maybe 10 years back, because you are one of the most senior leader in Modicare. Few years back, how you market yourself? How can you market yourself? You go to very difficult. You went to a media office, maybe a daily newspaper office, or you went to a channel and spending a lot of money. And there is no resources, there is no media to market yourself. And now we have so many resources out there. So many resources are there. Social media is there, Zoom is there, WhatsApp is there, and a lot of other mediums also there. So that's why I told you, this is a high time. We need to squeeze all these resources. That's why I told you the new wealth formula. W is equal to R into T. That is a new wealth formula. If you want more wealth, resources multiply with technology. Whatever the resources you have, please multiply with technology. And and we are very blessed because we have so many resources. I have told these statements many times because we should understand. Modicare is one of the biggest resources. Direct selling is one of the biggest resources. Sameer ji is one of the biggest resources. Our management is one of the biggest resources. And our leadership stories. Even in South also, normal people now driving Mercedes, Jaguar, Audi, BMW, resources. Our appliance achievement, resources. Our downlines achievement, resources. Our product category, resources. Our expansion, resources. More than 10,000 distribution points across the country, resources. SPBM, resources. So many leaders are the resources. Management people, resources. Why you are not multiplying with this technology? That's my question. If you are ready to do that, wonders will happen. Getting 1 crore rupees from Modicare, it's not a
I don't know how can I say. It can be a, It's I would very say it's easy. a children game. Yeah, it's very easy. It's very easy because the industry, we are now entering into growth phase. That is another one more important point. Why it's a very good time to connect with technology means after 2021, the direct selling industry entered into growth phase. Rajuji and me and many leaders we were started this industry at negative phase. We struggled a lot. We faced so many challenges. But now people enter to direct selling industry at growth phase. And this is the best time. You know, if you are in the crease, you will be a millionaire. No doubt about it. That is the power of growth phase. You are just in the crease. Just for maybe 1 year or 2 years, you will be a minimum, you will be a millionaire. Because that much resources right now you have. So this is a high time. You should connect with technology and definitely you can touch the sky. Yeah. You rightly nailed out the point. That is what you spoke about, the W is equal to R into T. That's really heart touching and most important information, the success secret, what you shared about the current affairs. So thank you very much, Dishad Bhai. And so whatever you have spoken, I would brief it out in Kannada. ಸ್ನೇಹಿತರೆ ಅವರು DDMO ಅಂತ ಹೇಳಿದ್ದಾರೆ. ಸೊ ಡೈಲಿ ಡಿಜಿಟಲ್ ಮೆಥಡ್ ಆಫ್ ಆಪರೇಷನ್ ಅಂತ ಹೇಳಿ ಯಾವ ತರ ಡೈಲಿ ನಾವು ಮೀಟಿಂಗ್ ಕಂಡಕ್ಟ್ ಮಾಡಬೇಕು, ಝೂಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಲೈವ್ ಆಗಿರ್ಬೋದು, ಅದನ್ನ ಒತ್ತು ಕೊಡ್ತಾ ಇದ್ದಾರೆ. ಇಲ್ಲಿ ಟೈಮ್ ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಪರ್ಚುನಿಟಿ ಸಿಕ್ತು. ಲಾಕ್ ಡೌನ್ ಆದಾಗ ಒಂದು ವರದಾನ ಆಯ್ತು ಇಲ್ಲಿ. ಯಾಕೆಂತ ಹೇಳಿದ್ರೆ ಜನಗಳನ್ನ ಫಿಸಿಕಲ್ ರೀಚ್ ಆಗೋದು ಕಷ್ಟ ಆಗ್ತಿತ್ತು, ಬೇರೆ ಬೇರೆ ಸ್ಟೇಟಿಗೆ ಹೋಗೋದು ಕಷ್ಟ ಆಗ್ತಿತ್ತು. ಈ ಲಾಕ್ ಡೌನ್ ಟೈಮ್ ಅಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಬಳಸ್ಕೊಂಡು ಇವ್ರ ಬಿಸ್ನೆಸ್ ಅನ್ನ ಡಬಲ್ ಮಾಡ್ಕೊಂಡಿದ್ದಾರೆ. 20 ಸ್ಟೇಟ್ ಅಲ್ಲಿ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ. ಔಟ್ ಆಫ್ ಇಂಡಿಯಾ ಆಲ್ರೆಡಿ ಇವರು ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ. 7 ದೇಶಗಳಲ್ಲಿ ಆಲ್ರೆಡಿ ಇವರು ಬಿಸ್ನೆಸ್ ಅನ್ನ ಮಲ್ಟಿಪ್ಲೈ ಮಾಡತಕ್ಕಂಥದ್ದು. ಅದೇ ತರ ಈಗ ಫಿಸಿಕಲ್ ಅಂತಕ್ಕದ್ದು ಇವಾಗ ಹೊಸ ಟರ್ಮು, ಹೊಸ ಒಂದು ಫ್ರೇಸು. ಫಿಸಿಕಲ್ ಅಂಡ್ ಡಿಜಿಟಲ್ ಎರಡು ಕಾಂಬಿನೇಷನ್ ಮಾಡ್ತಕ್ಕಂಥದ್ದು. ಇದನ್ನ ಕಂಟಿನ್ಯೂ ಮಾಡ್ಬೇಕು ನಾವು. ಕೊರೋನಾ ಇರ್ಲಿ ಇಲ್ಲದೆ ಇರ್ಲಿ, ಈಸಿಯಾಗಿ ನಾವು ರೀಚ್ ಆಗ್ತಾ ಇದೀವಿ. ತುಂಬಾ ದೊಡ್ಡದಾಗಿ ನಾವು ಬಿಲ್ಡ್ ಮಾಡ್ತಿದೀವಿ. ಅಂಡ್ ಪರ್ಸನಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದ್ರು, ಪರ್ಸನಲ್ ಇಮೇಜ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ. ಜನರಲಿ ಸೋಷಿಯಲ್ ಮೀಡಿಯಾನ ಜನ ಸೋಷಿಯಲೈಸಿಂಗ್ ಮಾತ್ರ ಬಳಸ್ಕೊತಾ ಇದ್ದಾರೆ. ಏನೋ ಟ್ರಿಪ್ ಹೋದ್ವಿ, ಸೊ ಫಂಕ್ಷನ್ ಸೆಲೆಬ್ರೇಟ್ ಮಾಡಿದ್ವಿ, ಸೆಲ್ಫಿ ಹಾಕೊಂಡ್ವಿ, ಆ ತರ ಈ ತರ ಮಾಡ್ತಾ ಇದಾರೆ. ಓನ್ಲಿ ಸೋಷಿಯಲೈಸಿಂಗು, ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಂತ ಹೇಳಿ. ಅದನ್ನೇ ನಾವು ಬಿಸ್ನೆಸ್ ತರ ಬಿಲ್ಡ್ ಮಾಡ್ಕೋತಾ ಇದೀವಿ. ಅಲ್ಲಿ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ತಾ ಇದೀವಿ, ನಮ್ಮನ್ನ ನಾವು ಪ್ರಮೋಟ್ ಮಾಡ್ಕೋತಾ ಇದೀವಿ, ಮೋದಿ ಕೇರ್ ನ ಪ್ರಮೋಟ್ ಮಾಡ್ತಾ ಇದೀವಿ, ಆಪರ್ಚುನಿಟಿ ಕೊಡ್ತಾ ಇದೀವಿ, ಬಿಸ್ನೆಸ್ ಗ್ರೋತ್ ಗೆ ನಾವು ಬಳಸ್ಕೋತಾ ಇದೀವಿ. ಅದೇ ತರ ಇವ್ರು ಹೇಳಿದಾಗೆ ವೆಲ್ತ್ ಅನ್ನ ನಾವು ಸೃಷ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ರಿಸೋರ್ಸ್ ಮಲ್ಟಿಪ್ಲೈ ಬೈ ಟೆಕ್ನಾಲಜಿ ಅಲ್ಟಿಮೇಟ್. ಇದು ಇವತ್ತಿನ ಒಂದು ಟೇಕ್ ಅವೇ, ಮೇಜರ್ ಟೇಕ್ ಅವೇ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವು ವೆಲ್ತ್ ಅನ್ನ, ಸಂಪತ್ತನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ರಿಸೋರ್ಸ್ಫುಲ್. ಸೊ ಸಂಪನ್ಮೂಲ ನಾವು ಬಳಸ್ಕೋಬೇಕು. ಸಂಪನ್ಮೂಲ ಫಾರ್ ಎಕ್ಸಾಂಪಲ್ ನೇಚರ್ ಅಂತಕ್ಕದ್ದು ಒಂದು ದೊಡ್ಡ ಸಂಪನ್ಮೂಲ. ಅರಣ್ಯ ಸಂಪತ್ತು ಆಗಿರ್ಬೋದು, ಪ್ರಾಣಿಗಳು, ಪಕ್ಷಿಗಳು, ಇದೆಲ್ಲದೂ ಕೂಡ ಒಂದು ಸಂಪತ್ತು. ಜಲ ಸಂಪನ್ಮೂಲ ಅಂತ ಹೇಳ್ತಾರೆ. ಅದೇ ತರ ಖನಿಜ ಸಂಪನ್ಮೂಲ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಅತಿ ದೊಡ್ಡ ಸಂಪನ್ಮೂಲ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ. ಇಲ್ಲಿ ರಿಸೋರ್ಸ್ಫುಲ್ ಯಾವ ತರ ಅಂತ ಹೇಳಿದ್ರೆ ಸಮೀರ್ ಸರ್ ಒಂದು ರಿಸೋರ್ಸು. ಅದೇ ತರ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲೀಡರ್ಗಳು, ಅಪ್ಲೈನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಬಿಸ್ನೆಸ್ ಗ್ರೋತ್ ಆಗಿರ್ಬೋದು, ಏನೆಲ್ಲ ಇದೆ ನಮ್ಮ ಹತ್ರ. ಸೊ ಪ್ರತಿಯೊಂದು ಕೂಡ ರಿಸೋರ್ಸ್ಫುಲ್ ಅಂತಕ್ಕಂಥದ್ದನ್ನ ತುಂಬಾ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಆಪರ್ಚುನಿಟಿ, ಒಂದು ಆಫರ್ ಆಗಿರ್ಬೋದು, ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ಪ್ಲಾನ್ ಆಗಿರ್ಬೋದು, ಕಂಪ್ನಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಸಕ್ಸಸ್ ಸ್ಟೋರಿ ಆಗಿರ್ಬೋದು, ಇಷ್ಟು ಜನ ಕಾಮನ್ ಪೀಪಲ್ ಲಕ್ಸುರಿ ಕಾರ್ನ ಡ್ರೈವ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದು ಆಪರ್ಚುನಿಟಿ ಇಟ್ ಸೆಲ್ಫ್ ಇಸ್ ಅ ರಿಸೋರ್ಸ್ಫುಲ್ ಸಂಪನ್ಮೂಲ ಇಂಟು ಟೆಕ್ನಾಲಜಿ. ಟೆಕ್ನಾಲಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ಬಳಸ್ಕೊಂಡಿದ್ದೆ ಅದರಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ. ಸೊ ನಾವು ಟೈಮ್ ಅಂಡ್ ಸಕ್ಸಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಅಪ್ಡೇಟ್ ಆಗ್ಬೇಕು, ಇಲ್ಲ ಅಂದ್ರೆ ಔಟ್ಡೇಟ್ ಆಗ್ತೀವಿ. ಇದರಲ್ಲಿ ಸ್ವಲ್ಪ ಒತ್ತು ಕೊಡ್ಬೇಕು. ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತ ಪಡ್ಕೋತೀವಿ. ಯಾವುದೇ ಬ್ಯಾರಿಯರ್ ಇಲ್ಲ, ಬೌಂಡ್ರಿ ಇಲ್ಲ, ಎಲ್ಲಾದ್ರೂ ರೀಚ್ ಮಾಡ್ಬೋದು. ಈ ತರ ಇರೋದಕ್ಕೋಸ್ಕರನೇ ಈಗಿನ ಸಿಚುಯೇಷನ್ ಅಲ್ಲಿ ಕರೋಡ್ಪತಿ ಆಗೋದು ದೊಡ್ಡ ವಿಚಾರನೇ ಅಲ್ಲ. ಬಚ್ಚೋಂಗ ಕೇಲ್ ಅಂತ ಹೇಳಿ ಮಕ್ಕಳ ಆಟ ಅಂತ ಹೇಳ್ಬೋದು. ಅಷ್ಟು ಈಸಿಯಾಗಿ ಮಿಲಿಯನರ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಅಗ್ರೆಸಿವ್ ಆಗಿ ಹಾರ್ಡ್ ವರ್ಕ್ ಮಾಡಿ ನಾವು ಫೋಕಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. So that's really great, Dishad Bhai. So almost like we are coming towards end of the interaction. So I would like to know from you, by 2025, where would you see yourself, MLM industry as well as Modi Care industry? So how it will be by 2025? What do you feel about it, Dishad ji? I can very proudly say that I want to be the global face of Modi Care. This is my vision about 2025. Because very soon, maybe within 3 months, maybe as Samir ji mentioned, in February,
we will launch UK very soon. Maybe after UK, we will spread our wings to minimum 10 countries. So this is the best time to expand our network. This is the best time to start internationally. So in 2025, it's a humble request to everyone, those who are watching this live, please set your goals. Please dream big, dream high, because this opportunity, this industry, this company will make you globally. So the next 3 years, as I already mentioned, because miracle year already started. 2021, miracle year already started. So the next 3 years, it will be a massive change going to be happen in this industry very soon. So tight your seatbelt and just ready to take off. It's not about Karnataka, it's not about Kerala, it's not about South. It's a global business. And you know, globally, this industry is growing like anything. It's $1 billion industry. Major players are still not entered to the Indian market. Major players still not entered to the Indian market. If we look at the 100 best companies in the direct selling, very few are right now active in Indian market. That shows the growth of this industry. So 2025 will be the most brilliant year in network marketing, no doubt about it. And especially for Modicareans, they will be create the history, because already we wrote it, and definitely many people are right now in the race. And of course, within the next 3 years, definitely the miracle will happen. And already we are on the mission. We are already on the drive, creating 1,000 millionaires, and that will happen very soon. And I hope Karnataka will create another big history in network marketing, because you are one of the you are the greatest example for team building and great victories. Of course, across the country, across the all other states, we can see that Karnataka is going like anything. So the next 3 years will be the best of the best years in direct selling, no doubt. Yes, definitely. You have given a very clear picture about the future forward. Next 4 years, as you have mentioned, it is going to be most crucial period. It all depends upon how we prepare ourselves, because well begun is oft done. The success mantra is the great preparation. Once we start preparing so well for the future, they are the leaders who will build the biggest business empire ever. Okay, great. So friends, ಇವರು 2025 ವರ್ಷಕ್ಕೆ ಯಾವ ತರ ನೋಡ್ತಿದ್ರೆ ಇಂಡಸ್ಟ್ರಿನ, ಮೋದಿಕೇರ್ ಯಾವ ತರ ಇರುತ್ತೆ ಅಂತ ಕೇಳಿದಾಗ, ಇನ್ನೇನು ವೆರಿ ಸೂನ್ ಲೈಕ್ ಇಯರ್ ಆಫ್ಟರ್ ಅವ್ರನ್ನು ಸೇರ್ಕೊಂಡು ಎಲ್ಲರೂ ಕೂಡ ಗ್ಲೋಬಲ್ ಫೇಸ್ ಆಗ್ಲಿಕ್ಕೆ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಟೈಮ್ ಟು ಗೋ ಗ್ಲೋಬಲ್ ಫ್ರಮ್ ಲೋಕಲ್. ಆಲ್ ಓವರ್ ದ ವರ್ಲ್ಡ್ ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಏನೆಲ್ಲ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಫಿಕಿ ಒಂದು ಎಸ್ಟಿಮೇಷನ್ ಪ್ರಕಾರ 65,000 crore ಅಂತ ಹೇಳ್ತಿದ್ದಾರೆ. ಅದು ಬಿಫೋರ್ ಕೊರೋನಾ ಸರ್ವೆ. ಇನ್ನು ಮುಂದೆ ಅದು 1 lakh crore ದಾಟಿ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ಇದು $1 billion ಇಂಡಸ್ಟ್ರಿ ಅಂತಕ್ಕದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕು. ಅತಿ ದೊಡ್ಡ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಇದು ಬಿಗ್ಗೆಸ್ಟ್ ಇಂಡಸ್ಟ್ರಿ ಇದು. ಅದೇ ತರ ಒಂದು ಮಿರಾಕಲ್ ಇಯರ್. ನೆಕ್ಸ್ಟ್ ಫೆಬ್ರವರಿಗೆ ನಾವು UK ಎಂಟ್ರಿ ಆಗ್ತಿದೀವಿ. ಅಲ್ಲಿಂದ ನೆಕ್ಸ್ಟ್ 2-3 years ಅಲ್ಲಿ ಇನ್ನ 10 ಕಂಟ್ರಿನ ನಾವು ಎಕ್ಸ್ಪ್ಯಾಂಡ್ ಆಗ್ತಿದೀವಿ. ಅಂಡ್ ಕರ್ನಾಟಕ ಒಂದು ಮೇಜರ್ ಕಂಟ್ರಿಬ್ಯೂಷನ್ ಆಗಿದೆ ಮಿಲಿಯನರ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ. ತುಂಬಾ ಮಿಲಿಯನರ್ಸ್ ಬರ್ತಾ ಇದ್ದಾರೆ ಕರ್ನಾಟಕದಿಂದ ಮತ್ತೆ ಸೌತ್ ಇಂಡಿಯಾದಿಂದ. ನಮ್ಮೆಲ್ರಿಗೂ ಬ್ರೈಟ್ ಸ್ಕೋಪ್ ಇದೆ. ನಾವು ಎಂಟೈರ್ ಇಂಡಿಯಾನ ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾವು ಶುಡ್ ಗೋ ಆಲ್ ಔಟ್ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಆಗ್ಬೇಕು. ಈಗಾಗಲೇ ಇವರು ನೋಡಿ, ಕಂಪ್ನಿ ಲಾಂಚ್ ಮಾಡಿಲ್ಲ, ಆದ್ರೆ ಅಗ್ರೆಸಿವ್ ಇವ್ರ ಸ್ಪೀಡ್ ನೋಡಿ. ಜಿಶಾದ್ ಬಾಯ್ ಎಷ್ಟೊಂದು ಸೂಪರ್ ಸ್ಪೀಡ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಪ್ಲಸ್ 6 country ಆಲ್ರೆಡಿ ಆನ್ಲೈನ್ ಮುಖಾಂತರ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಸ್ಪಾನ್ಸರಿಂಗ್ ಮಾಡಿದ್ದಾರೆ. ಅಲ್ಲಿ ಟೆಕ್ನಾಲಜಿ ಮುಖಾಂತರ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ ಯಾವಾಗ ಅಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್, ಇಮಿಡಿಯೇಟ್ಲಿ ದೊಡ್ಡ ಒಂದು ಸಾಮ್ರಾಜ್ಯ ವಿಸ್ತಾರ ಆಗುತ್ತೆ ಇವ್ರದ್ದು. ಸೊ ದಟ್ಸ್ ಗ್ರೇಟ್ ಜಿಶಾದ್ ಬಾಯ್. So what do you feel about our mission? What we all have taken 1,000 millionaires creation. So what do you feel about that? How is your excitement towards that mission, Jishad ji? It's not a small deal, Rajuji. Creating 1,000 millionaires. It's a very, we literally we are going to create a history. True. See, I think now I can say that in your team, I think more than 100 people are there. That means you are a big honor of a multi-million-dollar company right now. We have right? More than 175 plus, 180 plus billionaires. Yeah, of course. And just imagine the last Bangalore meet.
We have all a wonderful program together. What was the momentum at that time? And we just finished 1/4 of our target. Even we finished 1/4, we witnessed a very big momentum. Then you just imagine when we completed our mission, what will happen? Yes. So definitely we can achieve this mission because we are all entrepreneurs. We are all true entrepreneurs. No doubt about it. We can easily create. We can easily create. And I can say that Mission 1000, it's not a dream, it's a reality. That is going to create, that is going to multiply the momentum, super momentum. 1,000 millionaires standing together means, imagine, that is going to be a heavenly kind of experience that will enhance the beauty, that will increase the speed as well as the confidence of everybody. Every negative person will become positive, and every networker would like to join Modicare. So let us multiply the momentum. And earlier, if somebody joined with Modicare, they have a doubt in their mind, I can earn or not, if it is a good career or not, if it is a good business or not. But now the scenario has changed. Now, if somebody joined with Modicare, they're simply targeting 1 lakh rupees. This is a change. Actually, during the corona time, those who are earning 1 lakh rupees in their salary, in their job, they are earning less actually, and they have forgotten the dream of becoming millionaires in their job or business. But today in Modicare, even the new beginners, they are also aiming to become millionaires soon in Modicare. Yeah, actually, it's not about creating. It's not about creating 1,000 millionaires. It's not about creating a particular target. It's about transforming society mindset, the mindset of a society. This is what actually we are doing. If we have that kind of a mindset in our mind, definitely we can achieve something really big, because we're really transforming the people mindset. Because now we can see that even after Corona, after lockdown, so many business people are struggling really. There is a big uncertainty in the market. At that time, Modicare people are earning a very good income. So now we simply teaching to our society. Now we simply educating our society. This is one of the best business model where an ordinary person become an extraordinary. Yes, rightly you have mentioned it, Jishad Bhai. Definitely the society mindset will change, and the intellectuals and the scholars, everybody will appreciate Modicare's contribution towards the growth and everything. Yeah, now the last question for you is, what is your last message for everybody, like, consultant, leaders, and also the new joinees? So what would you like to give the message from your side, Jishad Bhai? See, I have already shared my story because I'm coming from a very ordinary background, and now I became one of the smart leader. I became one of the top leader of this company. And of course, as Samir ji said, now we really enjoying living Modi way. So if an ordinary person can achieve this, and I have started my journey, I have started my career at negative phase. And you people are really lucky. You are really very fortunate people, because you have started this journey maybe these recent times. And so many people are watching this time. And I can proudly say that direct selling is one of the best promising industry in coming years. And of course, Modicare will be the flagship company in that industry. No doubt about it. So you can take this opportunity. You can work for this opportunity, and definitely this industry, this company will make your life. No doubt about it. Provided if you are not a leader, you can't, maybe you can't achieve maybe something in your life. Because I can say that, as I already mentioned, if you want to be a good leader, if you want to be a big achiever in Modicare business, please be an entrepreneur. Be an entrepreneur mindset. Having an entrepreneur mindset, that is very important. If you are not being an entrepreneur mindset, you can achieve big things in this business. So it's my humble request to everyone, please learn about yourself first. This is my message. Learn about yourself. Maybe we have some bitter experience in our life, maybe qualification, maybe family background, maybe something that kind of so many negative weakness maybe you have in your life.
So my humble request, please learn about yourself, because the real journey starts from there. The moment you learn from yourself, then you can understand your strength. Everyone have some strength, and we are all blessed. Everyone have some strength. So my humble request, please focus on your strength. Because few years back, due to my continuous failures, due to my financial issues, I completely fed up, completely disappointed, completely frustrated. You know, I met with more than 36 accidents. But slowly I realized everything may be lost. Everything may be lost, but your skill, your attitude, your confidence, that it is there. If you're ready to polish, if you're ready to brush up, then definitely you can grow. Then I realized my strength. Slowly, I realized my opportunities, and slow, day by day, very slowly, I achieved something in my life. So this is about my message. Please learn about yourself. And I can tell you one more thing. There is so many people in our life, successful and unsuccessful. These are the two categories. And we can say that the successful people are very committed, very hardworking, and they are very dedicated. They are very dreamy persons, and they have very good qualities. Everybody is saying about all these statements. But I can simply say that, what is the main difference between successful and unsuccessful? I can say that from my life experience, successful people, they have daily habits. Daily habits gives you big success. Daily habits gives you consistency. Daily habits gives you more wealth. Without habits, you can achieve anything in your life. Habits makes you. And this is what from my life experience. This is what from my story. So be a slave of habits. Be a slave of good habits. If you have good habits in your life, definitely you can conquer the world. Thank you, Rajuji. Really, it's an awesome experience. And the last message what you gave is a call for the action. And what you mentioned about, 36 times you met in an accident, and even then you built such a biggest business empire. Your attitude is what makes you or what breaks you. ಫ್ರೆಂಡ್ಸ್, ತುಂಬಾ ಪವರ್ಫುಲ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನೆಗೆಟಿವ್ ಫೇಸ್ ಅಲ್ಲಿ ನಾವೆಲ್ಲ ಜಾಯಿನ್ ಆಗಿದ್ದು, ಇವಾಗ ಗ್ರೋತ್ ಫೇಸ್ ಅಲ್ಲಿ ಇದೀವಿ. ತುಂಬಾ ಅಗ್ರೆಸಿವ್ ಆಗಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಲರ್ನ್ ಯುವರ್ ಸೆಲ್ಫ್, ನೋ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಕಾನ್ಕರ್ ದ ವೀಕ್ನೆಸಸ್. ವೀಕ್ನೆಸ್ ಎಲ್ಲರಲ್ಲೂ ಇರ್ತದೆ, ಆದ್ರೆ ನಾವು ಸ್ಟ್ರೆಂತ್ ಗೆ ಫೋಕಸ್ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅಂಡ್ 36 ಆಕ್ಸಿಡೆಂಟ್ ಆಗುತ್ತೆ ಇವರಿಗೆ, ಆದ್ರೂ ಕೂಡ ಬಿಸ್ನೆಸ್ ಅನ್ನ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ. ನೆಗೆಟಿವಿಟಿ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಇಲ್ಲಿ. ಅಂಡ್ ಡೈಲಿ ಹ್ಯಾಬಿಟ್ಸ್ ಗೆ ನಾವು ಡೆವಲಪ್ ಮಾಡಬೇಕು ಅಂತ ತುಂಬಾ ಒಳ್ಳೆ ಒಂದು ಪವರ್ಫುಲ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. So really, it has been a wonderful experience, and also the success secrets what you have shared is really phenomenal, Dishad ji. You have sown the seeds of becoming millionaires. You have sown the seeds of becoming, independent personality, and how you can duplicate the system, how you can be the leader and also future of the global leader. You've given a call to everybody. You're invited very strongly to become the global leader and come out of the comfort zone, and keep prepared to take risk and have that ownership mentality. Those things are the highlights from your side, and I really appreciate that. And thank you so much. And I really we are grateful to you for the reason that you have taken the most precious time, and you have expressed yourself a lot, and thanks a lot. Thanks a ton, the kind of sharing what you have given from your heart. It has really been very fruitful. So thank you so much. And now would like to show you all the next program, that is the retelecast of the program. Friends, tonight itself this program will be retelecasted. So please note, this is the thing. Ivattu evening retelecast ಆಗ್ತಾ ಇದೆ ಈ ಪ್ರೋಗ್ರಾಮು. ವೆರಿ ವೆರಿ ಸ್ಪೆಷಲ್. ಇವತ್ತೆಲ್ಲ ನೀವು ಡಿಜಿಟಲ್ ಇಂಡಿಯಾ ಬಗ್ಗೆ ಕಲ್ತಿದ್ದೀರಾ, ಓನರ್ಶಿಪ್ ಮೆಂಟಾಲಿಟಿ ಬಗ್ಗೆ ಕಲ್ತಿದ್ದೀರಾ. ಒಬ್ಬ ಆರ್ಡಿನರಿ ಪರ್ಸನ್ ಯಾವ ತರ ಮಲ್ಟಿ ಮಿಲಿಯನರ್ ಆಗಿದ್ದಾರೆ, ಕರೋಡ್ಪತಿ ಆಗಿದ್ದಾರೆ, ಸ್ಮ್ಯಾಕ್ ಮೆಂಬರ್ ಆಗಿದ್ದಾರೆ, BMW ಕಾರ್ ಅಚೀವರ್ ಆಗಿದ್ದಾರೆ. ಅದೆಲ್ಲದ ಸೀಕ್ರೆಟ್ ನ ತಿಳಿತಕ್ಕಂತ ಒಂದು ಗ್ರ್ಯಾಂಡ್ ಅಪರ್ಚುನಿಟಿ ಇದೆ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ, ರೀಚ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂತಹ ಕನ್ನಡ, ಇಂಗ್ಲಿಷ್ ಗೊತ್ತಿರ್ತಕ್ಕಂಥವ್ರನ್ನ ರೀಚ್ ಮಾಡಿ ಅಟೆಂಡ್ ಮಾಡಿಸಿ. ಸೊ ಮೋಸ್ಟ್ ವೆರಿ ಸ್ಪೆಷಲ್ ಡೇ, ರೀಟೆಲಿಕಾಸ್ಟ್ ಪ್ರೋಗ್ರಾಮ್ ನ ಎಲ್ಲರೂ ಕೂಡ ರೀಚ್ ಮಾಡಿಸಿ.
ಅದೇ ತರ ಸೊ ಪ್ರೋಗ್ರಾಮ್ ಏನಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಎವ್ರಿ ಏನು ಆಲ್ಟರ್ನೇಟಿವ್ 15 ಡೇಸ್ ಅಲ್ಲಿ ಇರ್ತಿತ್ತು ಈ ಲೆಜೆಂಡರಿ ಟಾಕ್. ಇಯರ್ ಆಫ್ಟರ್ ವಿತ್ ಎ ಸ್ಪೆಷಲ್ ಪರ್ಪಸ್ ಅಂಡ್ ರೀಸನ್ ಈ ಪ್ರೋಗ್ರಾಮ್ ನ ನಾವು ಈ ಒಂದು ಪ್ರೋಗ್ರಾಮ್ ನ ಒನ್ಸ್ ಇನ್ ಅ ಮಂತ್ ಮಾಡ್ತಾ ಇದೀವಿ. ಲೆಜೆಂಡರಿ ಟಾಕ್ ನಾವು ಒನ್ಸ್ ಇನ್ ಎ ಮಂತ್ ನಾವು ಕೊಡ್ತಾ ಇದೀವಿ. ಸೊ ಹಾಗಾಗಿ ಮಿಷನ್ 1000 ಬಿಲಿಯನರ್ಸ್ ಅಷ್ಟೇನೆ ಒನ್ಸ್ ಇನ್ ಅ ಮಂತ್ ಬರ್ತದೆ. ಸೊ ನಿಮಗೆ ನೆಕ್ಸ್ಟ್ 15 ಡೇಸ್ ಆದ ನಂತರ 8th ಜಾನ್ ಮಿಷನ್ 1000 ಬಿಲಿಯನರ್ಸ್ ಪ್ರೋಗ್ರಾಮ್ ಬರ್ತದೆ. ಇಬ್ರು ಟಾಪ್ ಲೀಡರ್ ಕರ್ನಾಟಕದಿಂದ ಅವರು ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ಅದಾದ ನಂತರ 22nd ಜನವರಿ ನೆಕ್ಸ್ಟ್ ಲೆಜೆಂಡರಿ ಟಾಕ್ ಬರ್ತಾ ಇದೆ. ಎಲ್ರಿಗೂ ಮೆಸೇಜ್ ಕೊಡಿ. ಸೊ ವಿತ್ ದಿಸ್ ಒನ್ಸ್ ಅಗೇನ್ ವೆರಿ ವೆರಿ ಸ್ಪೆಷಲ್ ಗ್ರಾಟಿಟ್ಯೂಡ್, deep gratitude, millions of thanks, and very very special wishes from our side, Jishad bhai, for your precious time and sharing your great wisdom, and we wish you all the best. Once again, a Merry Christmas to you and your family. Convey our regards to all your family members. So Dinesh and Vinod and Srijit and everybody, they are all our best friends. So once again, thank you very much for joining with us. We appreciate your efforts and dedication and commitment towards Modi Care and great success. Thank you, Jishad bhai. Thank you, sir. Thank you very much. Thank you. Dear leaders, ಇವತ್ತಿನ ಒಂದು ರೀಟೆಲಿಕಾಸ್ಟ್ ಲಿಂಕ್ ನಿಮಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ರೀಚ್ ಮಾಡಿಸಿ. ಇದುವರೆಗೂ ಆಗಿರ್ತಕ್ಕಂತಹ ಲೆಜೆಂಡರಿ ಟಾಕಿನ ಸೀರೀಸ್ ಸಿಗ್ತಾ ಇದೆ. ಇದುವರೆಗೂ ಆಗಿರ್ತಕ್ಕಂಥದ್ದು ನೀವು ಲೀಡರ್ ನ ಕೇಳಿ. ಮಿಷನ್ 1000 ಮಿಲಿಯನರ್ಸ್ ಯಾವ್ದೆಲ್ಲ ಇದುವರೆಗೂ ಆಗಿದೆ ಅದರದ್ದು ಕೂಡ ಸೀರೀಸ್ ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಸಿಗುತ್ತೆ. ಕೋರ್ಗಳು ನೀವು ಅವ್ರನ್ನ ಲೀಡರ್ ನ ಕೇಳಿ. ಒಂದು ಲೆಜೆಂಡರಿ ಟಾಕ್ ಏನಿದೆ ಸ್ಟಾರ್ಟಿಂಗ್ ಫ್ರಮ್ ಸುರೇಖಾ ಮೇಡಮ್ ಅಪ್ ಟು ಜಿಶಾದ್ ಬಾಯ್, ಎಲ್ಲಾ ಲೆಜೆಂಡರಿ ಟಾಕ್ ಗಳ ಒಂದು ಸೀರೀಸ್ ಏನಿದೆ ಲಿಂಕ್, ಸ್ಪೆಷಲ್ ಲಿಂಕ್ ನಿಮ್ಮ ಲೀಡರ್ ನ ಕೇಳಿ ಸಿಗ್ತದೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಪ್ರಾಸ್ಪೆಕ್ಟಿಂಗ್ ಆಗಿರ್ಬೋದು, ಬಿಗ್ ಪಿಕ್ಚರ್ ಆಗಿರ್ಬೋದು, ಮೋಟಿವೇಟ್ ಮಾಡ್ಲಿಕ್ಕೆ, ಫಾಲೋ ಅಪ್ ಆಗ್ಲಿ, ಒಂದು ಬ್ರಹ್ಮಾಸ್ತ್ರ ತರ ಯೂಸ್ ಮಾಡ್ಕೊಂತ ಹೋಗಿ. ವಿತ್ ದಿಸ್ ವಿ ವುಡ್ ಲೈಕ್ ಟು ಕನ್ಕ್ಲೂಡ್ ದ ಸೆಷನ್. ಒನ್ಸ್ ಅಗೈನ್ ಮೆರಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಟೇಕ್ ಕೇರ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೆಟ್ವರ್ಕಿಂಗ್ ಟು ಆಲ್ ಆಫ್ ಯು. Bye bye.